ಮತ್ತು KPCC ಜನರಲ್ ಸೆಕ್ರೆಟರಿ ನಮ್ಮ SC ಘಟಕದ ಉಸ್ತುವಾರಿ ಆಗಿರ್ತಕ್ಕಂಥ ಅಂಬರೀಶ್ ಪಾಪಣ್ಣ ಅವರು ಮಾತಾಡಬೇಕಂತೇಳಿ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಇಡೀ ಪ್ರಪಂಚವೇ ಕಂಡಂಥ ಅತ್ಯಂತ ಶ್ರೇಷ್ಠ ನಾಯಕರಾದಂಥ ಡಾಕ್ಟರ್ ಬಾಬಾ ಸಾಹೇಬರವರ ಒಂದು ಜನ್ಮದಿನೋತ್ಸವವನ್ನು ನಾವು ಆಚರಿಸಲಿಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇವತ್ತು ನಮ್ಮೊಡನೆ ವೇದಿಕೆಯಲ್ಲಿದ್ದಾರೆ. ಮತ್ತು SC ಘಟಕಕ್ಕೆ ಇಂತಹ ಒಂದು ಸುಂದರ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಅವರಿಗೆ ನಾನು ಮೊದಲನೇದಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವರು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಇದು SC ಘಟಕದವರೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತೇಳಿ ಅವಕಾಶವನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ SC ಘಟಕದ ಅಧ್ಯಕ್ಷರಾದಂಥ ಧರ್ಮಸೇನಾರವರು ಹಾಗೂ 5 ಜಿಲ್ಲಾಧ್ಯಕ್ಷರು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಕೇಂದ್ರ ಭಾಗದ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಹಾಗೂ ಇತರೆ ಎಲ್ಲ SC ಘಟಕದ ಎಲ್ಲ ಮುಖಂಡರುಗಳು ಸೇರಿ ಮತ್ತು ನಮ್ಮ ಪ್ರಮುಖವಾಗಿ ಪಕ್ಷದ ಎಲ್ಲ ನಾಯಕರುಗಳು, ವಿಶೇಷವಾಗಿ ಪದಾಧಿಕಾರಿಗಳು ಎಲ್ಲರೂ ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ತಾವೆಲ್ಲ ಸಹಕಾರ ನೀಡಿದ್ದೀರಾ. ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. SC ಘಟಕದ ಮೇಲೆ ವಿಶ್ವಾಸವನ್ನು ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಈ ಸಭೆಯನ್ನು ಉದ್ದೇಶಿಸಿ ಸುದರ್ಶನ್ ಸಾಹೇಬರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕ್ರಿಯಾಶೀಲ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಆದಂಥ ಆತ್ಮೀಯರು ಆದಂಥ ಶ್ರೀಯುತ DK ಶಿವಕುಮಾರ್ ಅವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರು, ಸ್ನೇಹಿತರು ಆದಂಥ ಧರ್ಮಸೇನ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಮುಖಂಡರೇ, ಕಾಂಗ್ರೆಸ್ ಬಂಧುಗಳೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರೆ, ಸಾಕಷ್ಟು ಸಮಯ ಆಗಿದೆ. ಒಂದು ವಿಶೇಷವಾದಂಥ ಒಂದು ದಿನ ಇದು. ಮತ್ತೆ ನಾವೆಲ್ಲ ಸಂಕಷ್ಟದ ಸಂದರ್ಭದಲ್ಲಿದ್ದೇವೆ. BJPಯ ಸ್ನೇಹಿತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ತೆಗೆದುಕೊಂಡಿರುವಂಥ ನಿರ್ಧಾರಗಳ ಹಿನ್ನೆಲೆಯಲ್ಲಿ ಭವಿಷ್ಯ ಮತ್ತು ಬದುಕಿನ ಸಂದರ್ಭಗಳಲ್ಲಿ ಯೋಚನೆ ಮಾಡ್ತಾ ಇರುವಾಗ ಒಂದು ಮಾನವೀಯ ಸಂಬಂಧಗಳ ಬಗ್ಗೆ, ಮನುಷ್ಯತ್ವದ ಬಗ್ಗೆ ಹೆಚ್ಚು ಹೋರಾಟಗಳನ್ನು, ಪ್ರಯತ್ನಗಳನ್ನು, ಕಾನೂನುಗಳನ್ನು, ಕಾರ್ಯಕ್ರಮಗಳನ್ನು ನೀಡಿದಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿ, ನಾಯಕ, ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ತಾ ಇದ್ದೇವೆ ಮತ್ತು ಆಚರಣೆಯನ್ನು ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಅಂಬೇಡ್ಕರ್ ಅಂತ ಹೇಳಿದ್ರೆ ಅರಿವು ಅಂತ ಹೇಳಿದ್ರೆ ತಿಳುವಳಿಕೆ ಅಲ್ವಾ? ಅರಿವು ಅಂತ ಹೇಳಿದ್ರೆ ತಿಳುವಳಿಕೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಜ್ಞಾನ. ಅಂಬೇಡ್ಕರ್ ಅಂತ ಹೇಳಿದ್ರೆ ಶಿಕ್ಷಣ. ಅಂಬೇಡ್ಕರ್ ಅಂತ ಹೇಳಿದ್ರೆ ಸಂಘಟನೆ. ಅಂಬೇಡ್ಕರ್ ಅಂತ ಹೇಳಿದ್ರೆ ಹೋರಾಟ. ಹೇಗೆ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಗಳನ್ನು ಬಹಳ ದೊಡ್ಡ ಇನ್ಸ್ಟ್ರೂಮೆಂಟ್ ಅನ್ನು ನಮಗೆ ಕೊಟ್ಟು ಹೋಗಿದ್ದಾರೆ, ಹಾಗೇನೆ ಅಂಬೇಡ್ಕರ್ ಅವರು ಎಲ್ಲ ವಿಚಾರಗಳನ್ನು, ಇನ್ಸ್ಟ್ರೂಮೆಂಟ್ಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಇದನ್ನು ಕೂಡ ಅದರ ಜೊತೆಗೆ ನಮ್ಮ ಸಂವಿಧಾನವನ್ನು ನಾವೆಲ್ಲ ಕೂಡ ಈಗಾಗಲೇ ನೆನಪು ಮಾಡಿಕೊಂಡಿದ್ದೇವೆ. ಒಂದು ಜನಪರವಾದಂಥ ಒಂದು ಮಾನವೀಯ ಸಂವಿಧಾನ. ಪ್ರಪಂಚದ ಯಾವುದೇ ಪ್ರಜಾಪ್ರಭುತ್ವದ ರಾಷ್ಟ್ರಗಳ ಸಂವಿಧಾನಕ್ಕೆ ಹೋಲಿಕೆಯನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ನಮ್ಮದು ಅತ್ಯುತ್ತಮವಾದಂಥ ಒಂದು ಸಂವಿಧಾನ. ಮತ್ತು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆಯನ್ನು ಮಾಡಿಕೊಂಡಿರುವಂಥದ್ದು ನವೆಂಬರ್ 26, 1949. ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಇದೆ.
ಸರ್ಕಾರಗಳ ಮೇಲೆ ಜವಾಬ್ದಾರಿ ಎಷ್ಟಿದೆಯೋ ಹಾಗೆ ನಾಗರಿಕರ ಮೇಲೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದ ಜವಾಬ್ದಾರಿ ಇದೆ ಸ್ನೇಹಿತರೆ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಏನು ಹೇಳುತ್ತೆ, ಹಕ್ಕು ಮತ್ತು ಜವಾಬ್ದಾರಿ. ಅನೇಕ ವಿಚಾರಗಳಲ್ಲಿ ನಮಗೆ ಮೂಲಭೂತವಾದಂತಹ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ, ಅದರ ಜೊತೆಗೆ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದೆ. ಯಾರಿಗೆ ಜವಾಬ್ದಾರಿಗಳನ್ನು ಮಾಡೋದಿಲ್ಲ, ಯಾರು ತಮ್ಮ ಕೊಟ್ಟಿರುವಂತಹ ನಾಗರಿಕರಾಗಿ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ನಾವು ಮಾಡೋದಿಲ್ಲ, ಅಲ್ಲಿ ಹಕ್ಕುಗಳನ್ನು ಕೇಳುವಂತ ಪ್ರಶ್ನೆಗಳೇ ಬರೋದಿಲ್ಲ. ಯಾರು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ ಅವರು ಮಾತ್ರ ಹಕ್ಕುಗಳನ್ನು ಕೇಳಲಿಕ್ಕೆ ಅವರಿಗೆ ಜವಾಬ್ದಾರಿ ಇದೆ ಮತ್ತು ಹಕ್ಕುಗಳಿದ್ದಾವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈಗ 16ರಿಂದ 17, 18ರವರೆಗೆ ಒಂದು ವಿಶೇಷವಾದಂಥ ಸಂಸತ್ತಿನ ಅಧಿವೇಶನವನ್ನ ಕರೆದಿದ್ದೇವೆ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಪ್ರಧಾನಮಂತ್ರಿಗಳಿಗಾಗಲೇ ಹೇಳಿದ್ದಾರೆ. ಮಹಿಳಾ ಮೀಸಲಾತಿ ಬಗ್ಗೆ ಮತ್ತು ಡಿಲಿಮಿಟೇಷನ್ ಬಗ್ಗೆ. ಪಕ್ಷದ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಪಕ್ಷದ ಅಧ್ಯಕ್ಷರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಒಂದು ನಿಮಿಷ ಸರ್. ಇದು ಬಹಳ ದೊಡ್ಡ ಬದಲಾವಣೆಗಳನ್ನ ಪರಿಣಾಮಗಳನ್ನ ಬೀರ್ತಕ್ಕಂಥ ಒಂದು ಸಂದರ್ಭ ಇದೆ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸರ್ಕಾರ ಇದ್ದಂತಹ ಒಂದು ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಏನಿತ್ತು ಅದಕ್ಕೆ ಅನುಮೋದನೆಯನ್ನು ಕೂಡ ಪಡ್ಕೊಳ್ಳುವಂತ ಪ್ರಯತ್ನ ಆಯಿತು. ಆದರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಬಿಜೆಪಿ ಕೂಡ ಸೇರಿದಂತೆ ಲೋಕಸಭೆಯಲ್ಲಿ ಅವರು ಸಹಕಾರವನ್ನು ಮಾಡಲಿಲ್ಲ. ಇವತ್ತು 50% ಮೀಸಲಾತಿಯನ್ನ ಸ್ಥಳೀಯ ಸಂಸ್ಥೆಗಳಲ್ಲಿ ಅವಕಾಶವನ್ನ ಮಾಡಿಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಸರ್ಕಾರಗಳೇ. ಇವತ್ತು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳುವಂಥದ್ರಲ್ಲಿ ಯಾವ ಎರಡು ಮಾತಿಲ್ಲ, ಅಭಿಪ್ರಾಯಗಳು ಬೇರೆ ಇಲ್ಲ. ಆದರೆ ಅವರು ಏನು ಅಧಿವೇಶನವನ್ನ ಕರೆದಿದ್ದಾರಲ್ಲ, ಸಂದರ್ಭ ಇದೆಯಲ್ಲ, ಒಂದು ಕಡೆ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮೇ ಮೊದಲನೇ ವಾರದಲ್ಲಿ ಕರಿಬಹುದಾಗಿತ್ತು. ಅಥವಾ ಕಳೆದ 3 ವರ್ಷಗಳಲ್ಲಿ ಇವರೇನು ಕಡಲೆಕಾಯಿ ಪೂರಿ ತಿಂತ ಕೂತಿದ್ರ? ಇವರಿಗೆ ನಿಜವಾಗ್ಲೂ ಶ್ರದ್ಧೆ ಇದ್ದಿದ್ರೆ, ಆಸಕ್ತಿ ಇದ್ದಿದ್ರೆ ಈಗಾಗಲೇ 2024ರಲ್ಲೇ ಮಹಿಳೆಯರಿಗೆ ಮೀಸಲಾತಿಯನ್ನ ತರುವಂತ ಅವಕಾಶವನ್ನ ಲೋಕಸಭೆಗಳಲ್ಲಿ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಸ್ಪಷ್ಟವಾಗಿ ಅವಕಾಶ ನಮ್ಮ ಸಂವಿಧಾನ ಕೊಟ್ಟಿತ್ತು. ಅದಕ್ಕೆ ನಾನು ಅಧ್ಯಕ್ಷರಲ್ಲಿ ಮನವಿಯನ್ನ ಮಾಡ್ತೇನೆ. ಸರ್ ಅಧ್ಯಕ್ಷರೇ, ದಯಮಾಡಿ ಈ ಡಿಲಿಮಿಟೇಷನ್ ಆಗತ್ತೆ. ರಾಷ್ಟ್ರದ ಹಂತದಲ್ಲಿ ಲೋಕಸಭೆ ರಾಜ್ಯಸಭೆಗಳಿಗೆ ಸಂಬಂಧಪಟ್ಟಾಗೆ ಎಐಸಿಸಿಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಂತದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರ ಪರಿಣಾಮಗಳು ಹೇಗಾಗುತ್ತೆ, ಡಿಲಿಮಿಟೇಷನ್ ಯಾಕಂತಂದ್ರೆ ಇವತ್ತು ಮಹಿಳೆಯರಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಡುವಂಥದ್ರ ಜೊತೆಗೆ ಭವಿಷ್ಯದಲ್ಲಿ ಹೊಸ ಜನರು ಕೂಡ ತಯಾರಾಗುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಪ್ರಜಾಪ್ರಭುತ್ವ ಅಂದ್ರೆ ಹಾಗೆಯೇ ಒಂದು ಬದಲಾವಣೆಗಳನ್ನ, ಹಳಬರು, ಹೊಸಬರು, ಅನುಭವ, ಹೊಸತನ ಇವೆಲ್ಲವನ್ನು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೊಡಬೇಕಾಗುತ್ತೆ. ಅದಕ್ಕಾಗಿ ದಯಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿ ಒಂದು ವೈಜ್ಞಾನಿಕವಾಗಿ ಹೇಗೆ ಕಾನ್ಸ್ಟಿಟ್ಯೂನ್ಸೀಸ್ ಆಗಬೇಕು, ಮಹಿಳೆಯರ ಸಂಖ್ಯೆ ಎಲ್ಲಿದ್ದಾವೆ, ಮಹಿಳೆಯರಿಗೆ ಎಲ್ಲೆಲ್ಲಿ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಅವಕಾಶ ಇದೆ, ಇದನ್ನ ನಾವು ಕೂಡ ಡಿಲಿಮಿಟೇಷನ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆದಂತ ಒಂದು ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಕೂಡ ನಾವು ಕೂಡ ಪ್ರೆಸೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಕೆಲಸವನ್ನು ತಾವು ದಯಮಾಡಿ ಎಐಸಿಸಿ ಹಂತದಲ್ಲಿ, ಹಾಗಿದ್ರು ಕೂಡ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಿದ್ದಾರೆ, ಅವ್ರಿಗೂ ಕೂಡ ಇದರ ಸಂಪೂರ್ಣವಾದಂಥ ವಿಚಾರಗಳು, ಅನುಭವ, ಆಸಕ್ತಿ ಸಾಕಷ್ಟು ಇರೋದ್ರಿಂದ ಆ ಹಂತದಲ್ಲೂ ಕೂಡ ಈ ರೀತಿಯ ಒಂದು ಪಕ್ಷದ ಪರವಾದಂಥ ಒಂದು ಸಮಿತಿಯನ್ನ ಮಾಡಿದಾಗ ಅದು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲುವಂತ ಬಹಳ ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ ಸ್ನೇಹಿತರೆ. ಎರಡನೇದು, ಮುಖ್ಯಮಂತ್ರಿಗಳು ಬರೋರಿದ್ದಾರೆ. ಇವತ್ತು ಕೂಡ ಅವರು ಒಂದು ಲೇಖನವನ್ನ ಮಾಡಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೇಗೆ ಅನಾನುಕೂಲ ಆಗುತ್ತೆ ಮತ್ತು ರಾಷ್ಟ್ರದ ರಾಜಕಾರಣದಲ್ಲಿ ದಕ್ಷಿಣ ರಾಜ್ಯಗಳ ಪ್ರಭಾವ ಕೂಡ ಹೇಗೆ ಕುಂಠಿತ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಅವರು ಅನೇಕ ದೇಶಗಳ ವಿವರಣೆಯಿಂದ ಒಂದು ಲೇಖನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೂಡ ಮನವಿಯನ್ನ ಮಾಡುವಂಥದ್ದು, ಈಗಾಗಲೇ ಅವರು ಕೂಡ ಬರ್ತಾ ಇದ್ದಾರೆ, ಒಂದು ನಿಮಿಷ ಅವ್ರಿಗೆ ವೆಲ್ಕಮ್ ಮಾಡಿಬಿಟ್ಟು ಹಾಗೇನೆ ಆ ಮಾತನ್ನು ಮುಂದುವರಿಸ್ಬಿಡ್ತಾನೆ, ಆಮೇಲೆ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲ ನಾನೇ ವೆಲ್ಕಮ್ ಮಾಡಿಬಿಡ್ತೇನೆ. ನಾಡಿನ ಮುಖ್ಯಮಂತ್ರಿಗಳು, ಜನಸಮೂಹದ ನಾಯಕರು ಆದಂತಹ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ
ತಮ್ಮೆಲ್ಲರ ಪರವಾಗಿ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಸರ್. ತಾವೊಂದು ಲೇಖನವನ್ನ ಇವತ್ತು ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಲೇಖನ ಇವತ್ತು ಅನೇಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ, ಪಬ್ಲಿಷ್ ಆಗಿದೆ. ಡಿಲಿಮಿಟೇಷನ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗಾಗುವಂತ ಅನಾನುಕೂಲಗಳ ಬಗ್ಗೆನೂ ಕೂಡ ತಾವು ಕೋಟ್ ಮಾಡಿ ಒಂದು ಲೇಖನಗಳನ್ನ ತಾವು ಮಾಡಿದ್ದೀರಿ. ಈಗಾಗಲೇ ನಾನು ಪಕ್ಷದ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡಿದ್ದೇನೆ. ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿ ಬಗ್ಗೆ ಡಿಲಿಮಿಟೇಷನ್ ಕಮಿಷನ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಕ್ಷದ ವತಿಯಿಂದನೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ನಾವು ಒಂದು ವರದಿಯನ್ನು ತಯಾರು ಮಾಡಿಕೊಂಡಿದ್ರೆ AICC ಮತ್ತು KPCC ಹಂತದಲ್ಲಿ ಅದಕ್ಕೆ ನಾವು ಪ್ರೆಸೆಂಟ್ ಮಾಡಿ ಆಗುವಂತ ಅನಾನುಕೂಲಗಳನ್ನ ನಮಗೆ ಒಂದು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬಹಳ ದೊಡ್ಡ ಪರಿಣಾಮಗಳು ಬೀರ್ತಕ್ಕಂಥ ಒಂದು ಸಂದರ್ಭಗಳ ಹಿನ್ನೆಲೆಯಲ್ಲಿ, ಹಾಗೇನೆ ಹೊಸ ತಲೆಮಾರಿನ ನಾಯಕರುಗಳು ಕೂಡ ಸೃಷ್ಟಿ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ಮತ್ತು ಜವಾಬ್ದಾರಿಗಳ ನಿಲುವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಇದರ ಜೊತೆಗೆ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ಳುವಂಥದ್ದು, ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಭೆಯನ್ನು ಕೂಡ ತಾವು ದಯಮಾಡಿ ಮಾಡಿ. ಯಾಕಂತ ಹೇಳಿದ್ರೆ ದಕ್ಷಿಣ ಭಾರತದ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಅದೇ ಅಭಿಪ್ರಾಯಗಳನ್ನ, ತಾವೇನು ಅಭಿಪ್ರಾಯಗಳನ್ನ ಹೇಳಿದ್ದೀರಿ ಅದೇ ಅಭಿಪ್ರಾಯಗಳನ್ನು ಕೂಡ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ತಾವು ಕೂಡ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಇದರ ಬಗ್ಗೆ ಒಂದು ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ರಚನೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಗೈಡ್ಲೈನ್ಸ್ ಏನಿರಬೇಕು, ಕಾನೂನುಗಳನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಆಗಿರ್ತಕ್ಕಂಥ ಲೋಪದೋಷಗಳನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಬಿಜೆಪಿಯವರು ಅವರ ಮೂಗಿನ ನೇರಕ್ಕೆ ಅವರಿಗೆ ಇನ್ನೊಂದು 25 ವರ್ಷ 50 ವರ್ಷಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ರಾಜಕೀಯದ ನಿಲುವುಗಳನ್ನ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರೋದ್ರಿಂದ ಈಗಲೇ ಎಚ್ಚರಿಕೆಯನ್ನು ವಹಿಸುವಂತದ್ದು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತ ಹೇಳಿ, ಸಾಮಾಜಿಕವಾಗಿ ಕೂಡ ನಮಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಕಾಂಗ್ರೆಸ್ಗೆ ಅಧಿಕಾರ ಇರಲಿ ಮತ್ತು ಅಧಿಕಾರ ಇಲ್ಲದೆ ಇದ್ರೂ ಕೂಡ ಬಹಳ ದೊಡ್ಡ ಪರಂಪರೆ ಕಾಂಗ್ರೆಸ್ಗೆ ಇರೋದ್ರಿಂದ ಇವತ್ತು ಏಪ್ರಿಲ್ ಅಂದ್ರೆ ನಮಗೆ ಬಹಳ ದೊಡ್ಡ ಹೆಮ್ಮೆ ಕೂಡ ಅದು. ನೋಡಿ, ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ಏಪ್ರಿಲ್ 5 ಆಚರಣೆಯನ್ನ ಮಾಡ್ತೇವೆ. 14 ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಮತ್ತೆ 19ಕ್ಕೆ ಬಸವ ಜಯಂತಿಯನ್ನು ಕೂಡ ನಾವು ಆಚರಣೆಯನ್ನ ಮಾಡೋರಿದ್ದಾರೆ. ಅಂದ್ರೆ ಮನುಕುಲಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಂತವರು, ಬಹಳ ದೊಡ್ಡ ಪರಿಣಾಮಗಳನ್ನ ಬೀರಿದಂತವರು, ವ್ಯವಸ್ಥೆಯ ಸುಧಾರಣೆಗೆ ಮತ್ತು ಬದಲಾವಣೆಗಳಿಗೆ ಬಹಳ ದೊಡ್ಡ ಶ್ರೇಷ್ಠವಾದಂತ ಕೊಡುಗೆಯನ್ನು ಕೊಟ್ಟಂತ ಈ ಮಹಾನ್ ಚೇತನಗಳು ಯಾರಿದ್ದಾರೆ, ಮುಖಂಡರು ಯಾರಿದ್ದಾರೆ, ಇವರೆಲ್ಲರಿಗೂ ಕೂಡ ಗೌರವಪೂರ್ವಕವಾದಂತ ನಮನಗಳನ್ನ, ಸ್ಮರಣೆಗಳನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಾನು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ ಸರ್, ಧನ್ಯವಾದಗಳು. KPCC ಅಧ್ಯಕ್ಷರು ಅಧಿಕೃತವಾದ ಸ್ಟೇಜ್ ಕಾರ್ಯಕ್ರಮ CM ಬಂದಾದ್ಮೇಲೆ ಸ್ಟಾರ್ಟ್ ಮಾಡೋದಂತ ಅವಾಗಲೇ ಹೇಳಿರೋ ಕಾರಣಕ್ಕೋಸ್ಕರ ಈಗ ಸ್ಟೇಜ್ ಕಾರ್ಯಕ್ರಮ ಅಧಿಕೃತವಾಗಿ ಕರ್ನಾಟಕ ಪ್ರದೇಶ ಸೇವಾ ದಳದ ವತಿಯಿಂದ ಎಲ್ಲರೂ ಎದ್ದು ನಿಂತು ಒಂದೇ ಮಾತರಮ್ಮ ಆಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. सभागृह सावधान, वंदे मातरम शुरू करेंगे. वंदे मातरम, वंदे मातरम, सुजलाम सुफलाम मलयज शीतलाम सस्य श्यामलाम मातरम, वंदे मातरम. शुभ्रज्योत्स्ना पुलकितयामिनीं पुल्लकुसुमित द्रुमदलशोभिनीं सुवासिनीं सुमधुरभाषिणीं सुखदां वरदां मातरं. वन्दे मातरं, वन्दे मातरं. धन्यवाद. ಒಂದೇ ಮಾತರಂ ನುಡಿಸಿದ ಸೇವಾ ದಳದವರಿಗೆ ಧನ್ಯವಾದಗಳು. ಈಗ ಪುಷ್ಪ ನಮನ ಇರಿ ಒಂದು ನಿಮಿಷ, ಸಾಹೇಬ್ರೇನು ಹೇಳ್ತಾರೆ. ಈಗ ಅಧ್ಯಕ್ಷರ ಆದೇಶದ ಮೇರೆಗೆ KPCC ಅಧ್ಯಕ್ಷರು ಮತ್ತೆ CM ಸಾಹೇಬರು ಮತ್ತೆ ಬಂದಿರತಕ್ಕಂಥ ಎಲ್ಲ ಮಿನಿಸ್ಟರ್, ಆಫೀಸ್ ಬೇರರ್ಸ್ ಎಲ್ಲರೂ ಸೇರಿ ಉದ್ಘಾಟನೆ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ.
ಹನುಮಾನ್ ಸಾಹೇಬ್ರು ಆ ಕಡೆ ಅವ್ರೆ ನೋಡಿ, ಹೋಗಿ ಇಸ್ಕೋ. ಬರಲಿ ಬನ್ನಿ, ಹಾಡು ಹಾಡು ಇವ್ರೆ ಎಲ್ಲೋದ್ರು ಈಗ ಅಧ್ಯಕ್ಷರು ಮತ್ತು ಎಲ್ಲ ಗಣ್ಯರು, ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ತಾವುಗಳೆಲ್ಲ ದಯಮಾಡಿ ಎದ್ದು ನಿಂತು ಅವರ ಅಂಬೇಡ್ಕರ್ ಕುರಿತಂತೆ ಒಂದು ಭಾವಗೀತೆಯನ್ನು ಹೇಳಲಿದ್ದಾರೆ. ದಯಮಾಡಿ ಎದ್ದು ನಿಲ್ಲಬೇಕು. जय हे भारत भाग्य विधाता, जय हे संविधान पिता, ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ. ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತಾ, ಜಯ ಹೇ ಸಂವಿಧಾನ ಪಿತಾ. ಜಂಬೂ ದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ. ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮಧ್ಯೆ ಘನತೆ. ತೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ. ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ. ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ. ನೀಡಿದ ನಿನ್ನ ಅಸ್ಮಿತೆ ಕರೆ ನೀಡಿದೆ ಕೊಡ ಮಾಡಿದೆ. ಭಾರತಕ್ಕೆ ಸಮತೆ ಸಂಹಿತೆ, ಭಾರತಕ್ಕೆ ಸಮತೆ ಸಂಹಿತೆ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಸನ್ಮಾನ್ಯ ಬಂಧುಗಳೇ, ಸಂವಿಧಾನದ ಪೀಠಿಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂದರೆ ಸಂವಿಧಾನ ಪೀಠಿಕೆ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯಕ್ಕೆ ಒಂದು ತನ್ನದೇ ಆದಂಥ ಸಂವಿಧಾನ ಪೀಠಿಕೆಯನ್ನು ಕೊಟ್ಟು ಇವತ್ತು ಪ್ರತಿ ಶಾಲೆಗಳಲ್ಲಿ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ಮಾಡಿರೋದು ಭಾಳ ವಿಶೇಷ ಅಂತ ಹೇಳ್ತಾ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಈ ಸಂವಿಧಾನದ ಪೀಠಿಕೆಯನ್ನು ತಾವೆಲ್ಲರೂ ಕೂಡ ಪಠಣ ಮಾಡಬೇಕು, ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೀನಿ. ಕೈಯನ್ನು ಮುಂದೆ ನೀಡಿ. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷೆ, ಪ್ರಜಾಸತ್ತಾತ್ಮಕ, ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ಭಾರತದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಭಾರತ ಸಂವಿಧಾನ ಸಭೆಯಲ್ಲಿ 1949ನೇ
ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು. ವೆಲ್ಕಮ್ ಆಗಿಲ್ಲ ಸರ್. ಎಲ್ರಿಗೂ ಜೈ ಭೀಮ್. ಜನರ ಜೀವನ ಮಟ್ಟ ಸಫಲಿಸಲು ಶಿಕ್ಷಣವು ಪ್ರಮುಖವಾದ ಅಸ್ತ್ರವಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎಜುಕೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವೆಪನ್ ಟು ರೇಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವ ತಮಗೆಲ್ಲರಿಗೂ ಸ್ವಾಗತ ಬಯಸುತ್ತಿದ್ದೇನೆ. ಮೊದಲಿಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಸಚಿವರು, ನಾಗರಿಕ ಸರಬರಾಜು ಸಚಿವರು ಕೆ ಎಚ್ ಮುನಿಯಪ್ಪ ಸಾಹೇಬರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಕೆಪಿಸಿಸಿ ಎಸ್ಸಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದಂಥ ಧರ್ಮಸೇನ ಸಾಹೇಬರಿಗೂ ಸ್ವಾಗತ ಕೋರ್ತೀನಿ. ಹಾಗೆ ನಮ್ಮ ಸಲೀಂ ಅಹಮದ್ ಸಾಹೇಬರಿಗೂ ಸ್ವಾಗತವನ್ನು ಕೋರ್ತಿದ್ದೀನಿ. ಲೀಲಾವತಿ ನಾಯಕ್ ಸಚಿವರು, ಮಾಜಿ ಸಚಿವರು ಲಲಿತಾ ನಾಯಕ್ ಅವ್ರಿಗೂ ಸ್ವಾಗತ ಕೋರ್ತಿದ್ದೀನಿ. ರಿಜ್ವಾನ್ ಅರ್ಷದ್ ಅವ್ರಿಗೂ ಸ್ವಾಗತ ಕೋರ್ತಿದ್ದೀನಿ. ಆಂಜನೇಯ ಸಾಹೇಬ್ರಿಗೂ ಸ್ವಾಗತ ಕೋರ್ತಿದ್ದೀನಿ. ಹಾಗೆ ಹನುಮಂತರಾಯಪ್ಪನವ್ರಿಗೂ ಸ್ವಾಗತ ಕೋರ್ತಿದ್ದೀನಿ. ಮನ್ಸೂರ್ ಅಲಿ ಖಾನ್ ಅವ್ರಿಗೂ ಸ್ವಾಗತ ಕೋರ್ತಿದ್ದೀನಿ. ಸುದರ್ಶನ್ ಸಾಹೇಬ್ರಿಗೂ ಸ್ವಾಗತವನ್ನು ಕೊಡ್ತೀನಿ. ರಾಣಿ ಸತೀಶ್ ಅವ್ರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ. ಬಲರಾಮ್ ನಾಯಕ್, ಮಂಜುನಾಥ್, ದೀಪಕ್ ತಿಮ್ಮಯ್ಯನವ್ರಿಗೂ ಸ್ವಾಗತ ಕೊಡ್ತಿದ್ದೀನಿ. ಮಂಜುನಾಥ್ ಅವ್ರಿಗೂ ಸ್ವಾಗತ ಕೊಡ್ತೀನಿ. NSU ಪ್ರೆಸಿಡೆಂಟ್ ಗಣೇಶ್ ಅವ್ರಿಗೂ ಸ್ವಾಗತ ಕೊಡ್ತೀನಿ. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಂಜುನಾಥ್ ಅವ್ರಿಗೂ ಸ್ವಾಗತ ಕೊಡ್ತೀನಿ. XMLC ನಾರಾಯಣಸ್ವಾಮಿ ಅವ್ರಿಗೂ ಸ್ವಾಗತ ಕೊಡ್ತೀನಿ. ಎಲ್ಲ DCC ಅಧ್ಯಕ್ಷಗಳಿಗೂ, ಸೆಲ್ ಅಧ್ಯಕ್ಷಗಳಿಗೂ, ಬ್ಲಾಕ್ ಅಧ್ಯಕ್ಷಗಳು, ಎಲ್ಲ ನಮ್ಮ ಬೋರ್ಡ್ ಚೇರ್ಮನ್ಸ್ ಇವ್ರಿಗೆಲ್ಲರಿಗೂ ಸ್ವಾಗತ ಕೊಡ್ತಿದ್ದೇನೆ. ನನಗೆ ಸ್ವಾಗತ ಕೋರಲು ಅನುವು ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಜೈ ಭೀಮ್. ಎಲ್ಲ ಹಿಂದೆ ಖಾಲಿ ಮಾಡಿ, ಸ್ವಲ್ಪ ಎಲ್ಲ ಕೂತ್ಕೊಳ್ಳಿ. ಯಾರು ನಿಂತ್ಕೊಳಕ್ ಹೋಗ್ಬೇಡಿ, ಕೂತ್ಕೊಳ್ಳಿ. ನಡೀರಿ, ಕೂತ್ಕೊಳ್ರಿಲ್ಲ. ಬಂಧುಗಳೇ, ವೇದಿಕೆಯಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಮುನಿಯಪ್ಪ ಸಾಹೇಬ್ರೆ, ನಮ್ಮ ಪಕ್ಷದ SC ಘಟಕದ ಅಧ್ಯಕ್ಷರಂತ ಮುಖಂಡರಂತ ಧರ್ಮಸೇನ್ ರವರೇ, ಸುದರ್ಶನ್ ರವರೇ, ರಾಣಿ ಸತೀಶ್ ರವರೇ, ಲಲಿತಾ ನಾಯಕ್ ರವರೇ, ಮಂಜುನಾಥ್ ರವರೇ, ನಾರಾಯಣಸ್ವಾಮಿ ಅವರೇ, ಸಲೀಂ ರವರೇ, ಚಂದ್ರಪ್ಪನವರೇ, ರಿಜ್ವಾನ್ ರವರೇ, ಕೃಷ್ಣಪ್ಪನವರು ಮತ್ತು ನಮ್ಮ 5 ಜಿಲ್ಲೆಯ ಎಲ್ಲ ಅಧ್ಯಕ್ಷಗಳು, SC ಘಟಕದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು,
ಪಕ್ಷದ ಎಲ್ಲ ಚೇರ್ಮನ್ಗಳು, ಬಾಲರಾಜ್ರವರು, ನಮ್ಮ ಕಾಂತಾನಾಯಕರವರು, ನಮ್ಮ ಯಾವ ಘಟಕಪ್ಪ ನಿಂದು ಅಶೋಕ್ ಸಾಲಪ್ಪನವ್ರ ಮಗ, ಸಫಾಯಿ ಘಟಕದ ಅಧ್ಯಕ್ಷರು, ಇನ್ನೆಲ್ಲ ಬಹಳ ಪ್ರಮುಖರೆಲ್ಲ ಕೂಡ ಇದ್ದಾರೆ. ಇದೊಂದು ವಿಶೇಷವಾದಂತ ಸಂದರ್ಭ. ಬೆಳಕನ್ನ ಹತ್ತಿಸ್ತೋ, ಈಗ ತಾನೆ ಜ್ಯೋತಿನ ಬೆಳಗಿಸ್ತೋ. ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವೇ ಈ ದೇಶಕ್ಕೆ ಒಂದು ಬೆಳಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಂಬೇಡ್ಕರ್ ಅವರು ಅಸಮಾನತೆಗೆ ನಿವಾರಣೆಗೆ ಪಟ್ಟಂತ ಶ್ರಮ, ಭೇದ ಭಾವವನ್ನ ಹೋಗಲಾಡಿಸಿ ಕಾಂಗ್ರೆಸ್ ಪಕ್ಷ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು, ಕಾಂಗ್ರೆಸ್ ಪಕ್ಷದ ಶಕ್ತಿ ಏನಪ್ಪಾ ಅಂದ್ರೆ ರಾಜಕೀಯವಾಗಿ ವಿಭಿನ್ನವಾದಂತ ಭಿನ್ನಾಭಿಪ್ರಾಯವನ್ನ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮದೇ ಆದಂತ ಒಂದು ಪಕ್ಷವನ್ನ ರಚನೆ ಮಾಡಿದ್ರು ಕೂಡ ಈ ದೇಶದ ಇತಿಹಾಸಕ್ಕೆ ಬುದ್ಧಿವಂತರು, ವಿದ್ಯಾವಂತರು, ಪ್ರಜ್ಞಾವಂತರು ಅವಶ್ಯಕತೆ ಇದೆ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ಅವರಿಗೊಂದು ಸ್ಥಾನವನ್ನು ಕೊಟ್ಟು ಮುಂದಾಳತ್ವವನ್ನು ಮಾಡಿ ಇವತ್ತು ನಾವು ಅವರ ಸಂವಿಧಾನವನ್ನ ಇಡೀ ದೇಶಕ್ಕೆ ನಮ್ಮ ಭಗವದ್ಗೀತೆ, ನಮ್ಮ ಕುರಾನ್, ನಮ್ಮ ಬೈಬಲ್ ಅಂತ ಹೇಳಿ ನಾವು ಅದನ್ನ ಪೂಜೆ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ವಿದ್ಯಾವಂತರಾಗಿರಿ, ಸಂಘಟರಾಗಿರಿ, ಹೋರಾಟವನ್ನು ಮಾಡಿ ಎಂದು ಕರೆಯನ್ನ ನೀಡಿದ ಮಾತ್ರ ಅಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಸರ್ವ ಜನಾಂಗವನ್ನ ಒಗ್ಗೂಡಿಸಿ ಬಾಳುವಂತ ಒಂದು ಪ್ರತಿಷ್ಠವಾದಂತ ವಿಚಾರ ಅಂತ ಹೇಳಿ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಕೂಡ ಸಮಾನತೆಯನ್ನ ಮೂಡಿಸಿದ ಈ ಒಂದು ಸಂವಿಧಾನ ಏನಿದೆಯಲ್ಲ, ಇಡೀ ದೇಶನೇ ನಮ್ಮ ಸಂವಿಧಾನವನ್ನ ಒಪ್ಪಿರುವಂಥದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬದುಕು ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಧನೆಗಳನ್ನು ನಾವು ಮಾಡ್ತೇವೆ. ನಾವು ಸಾಧನೆ ಮಾಡೋದು ಮುಖ್ಯ ಅಲ್ಲ, ನಮ್ಕಿನ್ನ ಬೇರೆ ಜನ ಯಾವ ರೀತಿ ಸಾಧನೆಯನ್ನ ಮಾಡಿ ಅವ್ರ ಅಭಿವೃದ್ಧಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋದೇ ಅಂಬೇಡ್ಕರ್ ಅವರ ವಿಚಾರ ಮತ್ತು ಚಿಂತನೆ. ಈ ದೇಶದಲ್ಲಿ ನಾವೆಲ್ಲ ರಾಜಕಾರಣ ಮಾಡ್ತಾ ಇದ್ದೇವೆ. ರಿಸರ್ವೇಶನ್ ಸಿಕ್ಕಿದೆ, ಬಹಳ ಜನ ದೊಡ್ಡ ದೊಡ್ಡ ನಾಯಕರುಗಳಾಗಿದ್ದಾರೆ, ರಿಸರ್ವೇಶನ್ ಪಡ್ಕೊಂಡಿದ್ದಾರೆ. ರಿಸರ್ವೇಶನ್ ಅಲ್ಲಿ ನಾಯಕರಾಗಿದ್ದು ಮುಖ್ಯ ಅಲ್ಲ, ಆ ಜನಾಂಗವನ್ನ ನಾವು ಯಾವ ರೀತಿ ನೊಂದ ಜನಾಂಗವನ್ನ ಮೇಲ್ ಕೆತ್ತಿದ್ದೇವೆ. ನಮಗೆ ಕೊಟ್ಟಂತ ಈ ಅವಕಾಶವನ್ನ, ಈ ರಿಸರ್ವೇಶನ್ ಇಂದ ನಾಯಕರಾಗಿದ್ದಕ್ಕೆ ನಮ್ಮನ್ನ ನಂಬಿಂದ ಈ ಸಮಾಜಕ್ಕೆ ನಾವು ಎಷ್ಟು ಮಟ್ಟಕ್ಕೆ ನಮ್ಮಿಂದ ಅನುಕೂಲವನ್ನ ಮಾಡಿಕೊಟ್ಟಿದ್ದೇವೆ ಅನ್ನೋದು ನಮಗೆ ಬಹಳ ಮುಖ್ಯ. ಆ ದೃಷ್ಟಿಯಲ್ಲೇ ಇವತ್ತು ನಮ್ಮ ಕೆಲಸ ಇವತ್ತು ನಡೀತಾ ಇದೆ. ನಮ್ಮಿಂದ ಎಷ್ಟು ಜನ ಸುಖಿಗಳಾಗಿದ್ದಾರೆ, ಶಾಂತಿಯಿಂದ ಬದುಕ್ತಾ ಇದ್ದಾರೆ, ಸಂತಸದಿಂದ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಅಂಬೇಡ್ಕರ್ ಅವ್ರ ಕಡೆ ಒಂದು ಮಾತು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈಗ ನಾವು ಕೂಡ ಮಹಾತ್ಮ ಗಾಂಧೀಜಿಯವ್ರನ್ನ ಈ ದೇಶದ ಮಹಾತ್ಮ ಅಂತ ಹೇಳಿ ನಾವು ಯಾವುದೋ ಅಧಿಕಾರಕ್ಕೆ ಅವರು ಆಸೆ ಪಟ್ಟವರಲ್ಲ ಅಂತೇಳಿ ಪ್ರತಿ ಊರಿನಲ್ಲಿ ಅವರ ಪ್ರತಿಮೆಗಳನ್ನ ನೋಡ್ತೇವೆ, ಹೆಸರುಗಳನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಇಡೀ ದೇಶದ ಉದ್ಗಲಕ್ಕೂ ಕೂಡ ಯಾವ ಬೇಕಾದಷ್ಟು ದೇವರುಗಳನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ, ದೇವರುಗಳನ್ನ, ಮೂರ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಒಬ್ಬ ವ್ಯಕ್ತಿ ಬದುಕಿ ಕೊನೆ ಅವ್ರು ಕೊಟ್ಟಂತ ಒಂದು ಮಾರ್ಗದರ್ಶನ, ಒಂದು ಶಕ್ತಿ, ನಮ್ಮ ಸಂವಿಧಾನ ಹೋರಾಟ, ಇದನ್ನ ನೆನೆಸ್ಕೊಂಡು ಇಡೀ ಕಾಶ್ಮೀರ ಕನ್ಯಾಕುಮಾರಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆಯಲ್ಲ, ಯಾವ ದೇವರಿಗೂ ಕೂಡ ನಾನು ಯಾವ ದೇವ್ರನ್ನೂ ಹೀಯಾಳಿಸ್ತಾ ಇಲ್ಲ ನಾನು. ಆದರೆ ವ್ಯಕ್ತಿ ಆ ದೇವರನ್ನ ನಾವು ಒಂದು ಭಾವನೆ ರೀತಿಯಲ್ಲಿ
ಒಗ್ಗೂಡ್ಲಿಕ್ಕೆ ಧರ್ಮದ ವಿಚಾರದಲ್ಲಿ ನಾವು ಚಿಂತನೆ ಮಾಡ್ತಿದ್ವಿ. ಇದು ಎಲ್ಲ ವರ್ಗಕ್ಕೆ. ಆದರೆ ಒಂದೇನಪ್ಪ ಅಂದರೆ, ನಾನು ತಮಗೆಲ್ಲ ಹೇಳೋದು, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ, ವಿಚಾರ, ಜನ್ಮ ಆಚರಣೆ ಇದು ಬರೀ ನಾಟ್ ಎ ಶೆಡ್ಯೂಲ್ ಕ್ಯಾಸ್ಟ್ ಇಶ್ಯೂ. ಶೆಡ್ಯೂಲ್ ಕ್ಯಾಸ್ಟ್ ಅವರು ಲಂಬಾಣಿಯವರಾಗಲಿ, ಪರಿಶಿಷ್ಟ ಜಾತಿಯವರಾಗಲಿ, ಪರಿಶಿಷ್ಟ ಪಂಗಡದಾಗಲಿ, ರೈಟ್ ಆಗಲಿ, ಲೆಫ್ಟ್ ಆಗಲಿ, ಕೊರ್ಜ ಆಗಲಿ, ಕೊರ್ಮರಾಗಲಿ, ಬೋವಿ ಆಗಲಿ ಅಲ್ಲ. ಇದು ಆಸ್ತಿ ಅಲ್ಲ. ಇದು ಇಡೀ ದೇಶಕ್ಕೆ ಎಲ್ಲ ವರ್ಗಕ್ಕೂ ಕೂಡ ಬದ್ಧತೆ, ನ್ಯಾಯವನ್ನ ಕೊಟ್ಟಂತ, ಧ್ವನಿಯನ್ನ ಕೊಟ್ಟಂತ ಒಬ್ಬ ಧೀಮಂತ ನಾಯಕರು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ನಾವು ಕೂಡ ಈ ವರ್ಷ 100ನೇ ವರ್ಷದ ಆಚರಣೆಯನ್ನು ನಾವು ಏನು ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನ ಸ್ಮರಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಈ ದೇಶದಲ್ಲಿ 100ನೇ ವರ್ಷದ ಆಚರಣೆ ಬೆಳಗಾಂನಲ್ಲಿ ನಾವು ಈ ಒಂದು 100 ವರ್ಷ ಕಾರ್ಯಕ್ರಮದಲ್ಲಿ ಆಗ ಅನೇಕರು ವಿರೋಧ ಪಕ್ಷದ ನಾಯಕರುಗಳು ಪಾರ್ಲಿಮೆಂಟಲ್ಲಿ ಬೇರೆ ಕಡೆ ಮಾಡಿದಂಥ ಮಾತುಗಳು ಇವೆಲ್ಲ ಕೂಡ ಹೇಳಿದಾಗ ಅದಕ್ಕೆ ನಾವು ಆ ಹೆಸರನ್ನ ಜೈ ಭೀಮ್, ಜೈ ಸಂವಿಧಾನ, ಜೈ ಬಾಪು ಅಂತೇಳಿ ಆ ಹೆಸರನ್ನ ಇಟ್ಟು ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದು ನಿಮಗೆಲ್ಲ ಕೂಡ ನೆನಪಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸಮಾನತೆ ಇಲ್ಲದೆ ಸ್ವಾತಂತ್ರ್ಯಕ್ಕೆ ಅರ್ಥ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನವಿಲ್ಲದಕ್ಕೆ ಜ್ಞಾನ ಇಲ್ಲದೆ ಶ್ರೇಷ್ಠಕ್ಕೆ ಆಸ್ತಿ ಕೂಡ ಇಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ನಾವು ಎಷ್ಟು ಸುಖ ಸಂತೋಷದಿಂದ ಎಂಬುದೇ ಅನ್ನೋದಕ್ಕಿಂತ ನಮ್ಮ ಜೊತೆ ಎಷ್ಟು ಜನನ ನಾವು ಒಟ್ಟಿಗೆ ಆ ಸಂತೋಷದ ಜೊತೆಯಲ್ಲಿ ಜನರನ್ನ ಬದುಕನ್ನು ನಾವು ಬದಲಾವಣೆಯನ್ನು ಮಾಡಿದ್ದೇವೆ ಅನ್ನೋದು ಮುಖ್ಯ ಅನ್ನೋದನ್ನ ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಮ್ಮ ಸರ್ಕಾರ ಹೋಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಬೆಳಗ್ಗೆಯಿಂದ ಅನೇಕ ಸರ್ಕಾರದ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕು ಅಂತಿದ್ದೆ, ಬಟ್ ಜನ ಇಲ್ಲಿ ಜಾಸ್ತಿ ಇದ್ದಾರೆ, ನಿಮ್ಮನ್ನ ಹಿಡಿದಿಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬಂದೆ. ಸುಮಾರು ಒಂದು 25 ಜನ ನಾಯಕರುಗಳನ್ನ ಹುಡುಕಿ ಕರೆದು ಕೆಳಗಡೆ ಇದ್ದವ್ರನ್ನ ಮೇಲ್ಗಡೆ ಇದ್ದವ್ರಿಗೆಲ್ಲ ಮಾತಾಡಿಸ್ದೆ. ಬರೀ ಮೇಲ್ಗಡೆ ಇರೋರು ಲೀಡರ್ ಅಂತ ನೀವು ತಿಳ್ಕೊಳಕ್ ಹೋಗ್ಬಿಡಿ. ನಾನು ಬೇರೆಗಡೆಯವರು ಲೀಡರ್ ಅಂತ ನಾನು ಅನ್ಕೊಂಡೇ ಇಲ್ಲ. ನಾನು ಸುಮ್ಮನೆ ಸ್ಟೇಜಲ್ಲಿ ಜಾಗ ಇದೆ ಅಂತ ಮೇಲಿದೆ. ನೀವು ಮೇಲ್ಗಡೆ ಇರೋರು ಎಷ್ಟು ಮುಖ್ಯನೋ ಕೆಳಗಡೆ ಇರೋರು ಅಷ್ಟು ಮುಖ್ಯ. ಕೆಳಗಡೆಯವ್ರು ಇದ್ರೇನೆ ಮೇಲ್ಗಡೆ ಇರೋರು. ಕೆಳಗಡೆಯವ್ರು ಇಲ್ಲ ಅಂತ ಅಂದ್ರೆ ಮೇಲ್ಗಡೆ ಇರೋಕ್ಕೆ ಈ ಸ್ಟೇಜ್ಗೆ ಗೌರವನೇ ಇರುವುದಿಲ್ಲ. ಯಾರು ಕೇಳ್ತಾರೆ? ಜನ ಇಲ್ಲ ಅಂತ ಅಂದ್ರೆ ಬರೀ ಖಾಲಿ ಇದಕ್ಕೆ ಭಾಷಣ ಮಾಡ್ತಾರ? ಈ ಸಭೆಗೆ ಗೌರವ ತರೋರು ನೀವೇನೆ, ಈ ಸಭೆಗೆ ಏನಾದ್ರು ಬೂಸ್ಟರ್ ತರೋರು ನೀವೇನೆ. ಅದರಿಂದ ನೀವ್ಯಾರು ನಾನು ಕಡಿಮೆ, ನನ್ನ ಕೈಲಿ ಏನು ಆಗೋದಿಲ್ವೇನೋ, ಬರೀ ಡಿ ಕೆ ಬೇರೆಯವ್ರು ಮಾತ್ರ ಇಲ್ಲಿ ಸ್ಟೇಜ್ ಮೇಲೆ ಕುಂಡ್ರಿಸವ್ರೆ, ಮುನಿಯಪ್ಪನವ್ರು ಬೇರೆಯವ್ರು ಮಾತ್ರ ಕುಂಡ್ರಿಸವ್ರೆ, ನಮ್ಮ ಆಂಜನೇಯ ಮೇಲ್ಗಡೆ ಕುಂಡ್ಬಿಟ್ಟು ಅನ್ನೋದು ಬೇಡ. ಡಿ ವಿ ಜಿ ಅವ್ರು ಏನು ಹೇಳ್ತಾರೆ? ನಾನು ಮಮ್ಮಾಡ ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಗುದು ಮಂಕುತಿಮ್ಮ ಅಂತ. ಈ ದೇಹದ ಜಗದ ಗುಡಿಯಲ್ಲಿ ಕೆಳಗಡೆ ಇರೋನ್ಗೂ ಅವಕಾಶ ಇದೆ, ಮೇಲ್ಗಡೆ ಇರೋ ಅವಕಾಶ ಇದೆ, ಕೆಳಗಡೆ ಕೂತಿರೋನ್ಗೂ ಅವಕಾಶ ಇದೆ, ಹೊರಗಡೆ ಕಾಯ್ಕೊಂಡಿರೋನ್ಗೂ ಅವಕಾಶ ಇದೆ. ಸೊ ಅದಕ್ಕೆ ನಾನು ಇವತ್ತು ಅನೇಕ ನಾಯಕರುಗಳನ್ನ, ನಮ್ಮ ಹೆಣ್ಮಗಳು ಇಲ್ಲೆಲ್ಲ ಕೂತಿದ್ದಲ್ಲ, ಇಲ್ಲೆಲ್ಲ ಶುಭ ಕೆಳಗಡೆ ಕೂತವಳೆ, ಅವಳು ಕಂಟ್ರೋಲ್ ರೂಮು. ಏನು ಕಂಟ್ರೋಲ್ ರೂಮು? ನೀನು ರಿಸೆಪ್ಷನ್ ಮಾಡೋ ಕೆಲಸ? ನೋ, ರಿಸೆಪ್ಷನ್ ಅಲ್ಲ ಅವಳ ಕೆಲಸ. ಒಬ್ಬ KPCC ಆಫೀಸ್ ಬೇರೆ ಏನು ಕೆಲಸ ಮಾಡ್ತಾರೆ ಆ ಕೆಲಸ ಹೆಣ್ಮಗಳು ಮಾಡ್ತಾ ಇದ್ದಾಳೆ. ಅದರಿಂದ ಯಾರು ನಾವು ಕೀಳು ಭಾವನೆಯಿಂದ ಯಾರನ್ನು ಕೂಡ ಕಾರ್ಯಕರ್ತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಲ್ಲರನ್ನೂ ಕರೆಸಿ ಇಲ್ಲಿ ಕುಂಡ್ರಿಸ್ಕೊಂಡು ಟ್ರೈಬಲ್ಸ್ಗೆ, ಲೆಫ್ಟ್ಗೆ, ರೈಟ್ಗೆ, ಲಂಬಾಣಿಗೆ, ಬೋವಿಗೆ ಎಲ್ಲರಿಗೂ ಕೂಡ ನಾನಿಲ್ಲಿ ಸುಮಾರು ಒಂದು 20 ಜನಕ್ಕೆ ಮಾತಾಡಿಸಿ, ಬೇರೆ ನಾಯಕರುಗಳಿಗೂ ಮಾತಾಡಿಸಿ, ಯಾರ್ಯಾರಲ್ಲಿ ಯಾವ್ಯಾವ ನಾಯಕತ್ವ ಗುಣವನ್ನ, ಅಂಬೇಡ್ಕರ್ ಅವರ ಆಚಾರ ವಿಚಾರವನ್ನ ಯಾವ ರೀತಿ ಪ್ರಚಾರ ಮಾಡಲಿಕ್ಕೆ ಶಕ್ತಿ ಇದೆ ಅಂತೇಳಿ ನಾನು ಕೂಡ ಪ್ರಯತ್ನ ಮಾಡಿ ನಾನು ಕೂತ್ಕೊಂಡು ಶಾಂತಿಯಿಂದ ನಾವೆಲ್ಲ ಕೂತ್ಕೊಂಡು ಸುದರ್ಶನ್ ಅವರು ಹೇಳಿದ್ರು, ಲೆಟ್ ಅಸ್ ಗಿವ್ ಆಪರ್ಚುನಿಟಿ ಟು ಅದರ್ಸ್, ಬೇರೆಯವ್ರಿಗೆ ಅಂತೇಳಿ. ಸೊ ಅದನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಯಾರು BJPಯವರು ಮಾಡಕ್ಕೆ ಆಗದೆ ಹೋದಂಥ ಕೆಲಸ, ಇಂಟರ್ನಲ್ ರಿಸರ್ವೇಷನ್ನ ಕೊಡ್ತೀವಿ ಅಂತೇಳಿ ನಮ್ಮ ಬದ್ಧತೆಯನ್ನು ಕಾಂಗ್ರೆಸ್ ಸರ್ಕಾರ ತೋರಿಸಿದೆ. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ವಿ ಆರ್ ಕಮಿಟೆಡ್. ಏನು ನಾವು ನಮ್ಮ ಪಕ್ಷ ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ನಾವು ಚಿತ್ರದುರ್ಗದಲ್ಲಿ ಏನು ಘೋಷಣೆ ಮಾಡಿದ್ದೋ ಆ ಘೋಷಣೆ ನಾವು ಮಾಡಿದ್ದೇವೆ 6-6-5 ಅಂತ.
ಆದರೆ ಕೋರ್ಟ್ನಲ್ಲಿ ಅದನ್ನು 15ಕ್ಕೆ ಸೀಮಿತ ಮಾಡಬೇಕು ಅಂತ ಇದ್ದೇವೆ. ಆದರೆ ಒಂದು ನಾನು ನಿಮ್ಗೆಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು. BJPಯವರು ಬೇರೆಯವರು ಬೇರೆ ಬೇರೆ ರೀತಿ ದಿಕ್ಕು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮಗೆ ಎಲ್ಲರೂ ಒಂದೇ. ಯಾರು ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿದ್ದೀರಿ, ಯಾರು ರಿಸರ್ವೇಷನ್ ಸೇರಿದ್ದೀರಿ, ವರ್ಷ ಇರ್ಬೋದು, ಅಲೆಮಾರಿಗಳಿರ್ಬೋದು, ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿಗಳಿರ್ಬೋದು, ಬೋವಿಗಳಿರ್ಬೋದು, ಎಷ್ಟು ನೂರಾರು ಸಮುದಾಯಗಳಿದೆ, ಅದೆಲ್ಲ ನಮಗೆ ಒಂದು ಈ ಹಸ್ತದ ಒಳಗಡೆ ಇದೆ. ಈ ಹಸ್ತನೇ ಅವರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಆದ್ದರಿಂದ ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಯಾರೋ ಅದನ್ನು ಎತ್ಕಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ತೆಗೆದುಕೊಂಡಂಥ ನಿರ್ಧಾರ ಅವತ್ತೇನು ಸದಾಶಿವ ಆಯೋಗ ನಾವೇನು ರಚನೆ ಮಾಡಿದೋ ಅದು ಕೂಡ ಇವತ್ತು ಸದಾಶಿವ ಆಯೋಗ ಪ್ರಾರಂಭ ಮಾಡಿ ಅದಕ್ಕೆ ಹೊಸ ರೂಪ ಸಿಗದೇ ಇರ್ಬೋದು. ಮತ್ತೆ 200 ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವ್ರ ಕೈಗಳಲ್ಲಿ ರಚನೆ ಮಾಡಿಸಿ ಪ್ರತಿ ಮನೆಗೂ ಕೂಡ ಸರ್ವೆ ಮಾಡಿಸಿ ಒಂದು ಜನಸಂಖ್ಯೆಯನ್ನು ತಂದಿಟ್ಟು ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮುಂದೊಂದು ದಿನದಲ್ಲಿ ಅದನ್ನು ಕೂತ್ಕೊಂಡು ಅದು ಸರಿಪಡಿಸ್ತೇವೆ. ಇದು 1% 0.5% ಏನು ಜಗಳ ಏನು ಅವಶ್ಯಕತೆ ಇಲ್ಲ. ಎಲ್ಲ 15% ಪೂಲಲ್ಲೇ ಇದ್ರಿ, ನೀವು ಎಲ್ಲರೂ 15% ಪೂಲಲ್ಲೇ ಇದ್ರಿ. ಯಾರು ಕೂಡ ಮೇಲೆ ಭಾವನೆ ಸಮಾನತೆ ಅಂಬೇಡ್ಕರ್ ಅವರು ನಿಮ್ಮಲ್ಲೇ ಇಂಟರ್ನಲ್ ಮಾಡಿಕೊಂಡು ಜಗಳಾಡಿ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರಾ? ಏನಿಲ್ಲ, ಎಲ್ಲ ಸಮಾನತೆಯಿಂದ ಬೆಳೆದು. ಇಲ್ಲಿ ಮಾನವತೆ, ಇಲ್ಲಿ ಮಾನವೀಯತೆ, ಅದು ತಾವು ತಿಳ್ಕೊಂಡಿರ್ಬೇಕು. 10 ವರ್ಷಕ್ಕೆ ಅನ್ನೋದು ನಿಗದಿ ಆಯ್ತು, 10 ವರ್ಷಕ್ಕೆ ಇದೆಯಾ? ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಎಷ್ಟು ಜನಕ್ಕೆ ಅನುಕೂಲ ಆಗಿಲ್ಲ, ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಎಲ್ಲರೂ ಕೂಡ ನಾವು ಸಮಾನತೆಯನ್ನು ನೋಡ್ಕೊಂಡು ಬರ್ತಾ ಇದ್ವಿ. ಇದು ನಮ್ಮ ಪಕ್ಷದ ನಿರ್ಧಾರ. ಅದಕ್ಕೆ ನಾನು ಈ ಪಕ್ಷದ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ನಾಯಕರುಗಳಿಗೂ ಹೇಳ್ತಾ ಇದ್ದೀನಿ, ಕಾರ್ಯಕರ್ತರಿಗೂ ಹೇಳ್ತಾ ಇದ್ದೀನಿ, ಇದು ಸಮಾನತೆಗೆ ನಮಗೆ ಇದು ಬರೀ ನಿಮ್ಮ ಆಸ್ತಿ ಅಲ್ಲ. ಈ ರಿಸರ್ವೇಷನ್ನು ಕಾಂಗ್ರೆಸ್ ಪಕ್ಷದ ಆಸ್ತಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಇದಕ್ಕೆ ತಾವು ಗಮನ ಇಟ್ಕೊಳ್ಬೇಕು. ಸೊ ಚೀಫ್ ಮಿನಿಸ್ಟರ್ ಕೂಡ ನಾವು ಇದ್ರ ಬಗ್ಗೆ ಬಹಳ ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಆತ್ಮಗೌರವದಿಂದ ನಿಮ್ಮನ್ನೆಲ್ಲ ಬದುಕಿಸ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಆತ್ಮಗೌರವಕ್ಕೆ ನಾವು ಧಕ್ಕೆ ತರೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೊ ಒಂದರಿಂದ ಈ ದೇಶದ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಎಲ್ಲರೂ ಸೇರಿ ಒಟ್ಟಾಗಿ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಆಗಿದೆ, ಎಲೆಕ್ಷನ್ ಆದಮೇಲೆ ಒಂದಿನ ನಾವು ಕೂತ್ಕೊಂಡು ಪಕ್ಷದಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಎಲ್ಲರನ್ನೂ ವಿಶ್ವಾಸಕ್ಕೆ ಹಿಂದೆ ನಾವೇನು ಇದರಲ್ಲಿ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ನಾವೇನು ತೀರ್ಮಾನ ಮಾಡಿದ್ದೋ ಚಿತ್ರದುರ್ಗದಲ್ಲಿ, ಅದೇ ದಾಟಿಲಿ ಪಕ್ಷ ತೀರ್ಮಾನ ಮಾಡ್ತದೆ. ಇದು ಪಕ್ಷದ ಆಸ್ತಿ ಅನ್ನೋದು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲರನ್ನೂ ಕೂಡ ಸಮಾನತೆಯಿಂದ ನೋಡಬೇಕಾದ ನಮ್ಮ ಧರ್ಮ. ಸೊ ನಾನು ಈ ಪಕ್ಷದ ಅಧ್ಯಕ್ಷರಾಗಿ ಈ ಜವಾಬ್ದಾರಿಯನ್ನು ನಿರ್ವಹಿಸಿರುವಂಥ ಸಂದರ್ಭದಲ್ಲಿ ನನಗೆ ಎಲ್ಲರೂ ಕೂಡ ಒಂದೇ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ರೂಪಿಸಿರುವಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಕೂಡ ಇವತ್ತು ದೇವರ ಸಮಾನದಿಂದ ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಮ್ಮ ಪಕ್ಷ ರೂಪಿಸ್ತದೆ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ, ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಆಂಧ್ರ ಪ್ರದೇಶ ಬಿಟ್ಟರೆ ಮತ್ತೆ ಬರೀ ನಾವು ತೀರ್ಮಾನ ಮಾಡಿದಾಗ ಇದೇ ಆಂಜನೇಯನವ್ರ ಕೈಲಿ ಬೆಳಗಾಂನಲ್ಲಿ ನಾವು ಇದನ್ನ ಮಣ್ಣೆ ಮಾಡಿದಾಗ ನಮ್ದು 29,000 ಕೋಟಿ ರೂಪಾಯಿ ಇತ್ತು. ಕೇಂದ್ರ ಸರ್ಕಾರ ಭಾರತದಿಂದ ಕನ್ಯಾಕುಮಾರಿವರೆಗೂ ಬರೀ 80,000 ಕೋಟಿ ಇತ್ತು. ನಾವು ಅವರು ಇಡೀ ದೇಶಕ್ಕೆ 80,000 ಕೋಟಿ ಕೊಟ್ಟರು, ನಾವು ಕರ್ನಾಟಕಕ್ಕೆ 29,000 ಕೋಟಿ ಕೊಟ್ಟು ಇವತ್ತು ಎಷ್ಟು ಕೋಟಿ ಕೊಟ್ಟಿದ್ದೇವೆ? ವಿವಿಧ ಸ್ಕೀಮಲ್ಲಿ ನಾವು ಕೊಡ್ತಾ ಇರ್ಬೋದು. ಕೆಲವರು ರಾಜಕೀಯ BJPಯವರು ಕಡ ಮೊಸರಲ್ಲಿ ಕಲ್ಲು ಹುಡ್ಕಕ್ಕೆ ನೋಡ್ತಾ ಇದ್ದಾರೆ. ಆಯ್ತಪ್ಪ, ಅವ್ರಿಗೆ ಅಧಿಕಾರ ಇತ್ತಲ್ಲ 5 ವರ್ಷ, ಏನಾರು ಮಾಡಿದ್ರಾ, ಏನಾದ್ರು ಬದಲಾವಣೆ ಮಾಡಿದ್ರ, ಏನಾದ್ರು ಕೊಟ್ರ, ಏನಾದ್ರು ನ್ಯಾಯ ಏನಾದ್ರು ಮಾಡಿದ್ರ? ಏನು ಮಾಡಿಲ್ಲ. ಅವ್ರಿಗೆ ಏನಾರು ಈ ಪಕ್ಷದಲ್ಲಿ ಶಕ್ತಿ ಕೊಡ್ಬೇಕಾದ್ರೆ, ಸಹಾಯ ಮಾಡ್ಬೇಕಾದ್ರೆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ಎಲ್ಲಾ ಜನಾಂಗಕ್ಕೂ ಯಾವ್ದಾದ್ರು ಒಂದು ಪಕ್ಷ ಇತ್ತು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನ್ನೋದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ತಮ್ಮ ಜೀವನವನ್ನ ಇಡಬೇಕು. ಮುಂದಕ್ಕೆ ಎಲೆಕ್ಷನ್ಗಳು ಬರ್ತದೆ. ನಾಯಕರುಗಳಾಗಿ ಈ ರಿಸರ್ವೇಷನ್, ಮಹಿಳಾ ರಿಸರ್ವೇಷನ್ ಏನ್ BJPಯವ್ರು ಮಾಡಿದ್ರ? ಇದು ಸೋನಿಯಾ ಗಾಂಧಿ ಅವರ ಚಿಂತನೆ. ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿ ಇದನ್ನ ಪಾಸ್ ಮಾಡಿಸಿದ್ರು. ಇದನ್ನ ಲೋಕಸಭೆಯಲ್ಲಿ ನಮ್ಮ ಮೆಜಾರಿಟಿ ಇಲ್ಲ ಅನ್ನೋದು ಬಂದಿದೆ. ಈಗ ಅದಕ್ಕೆ ಹೊಸ ರೂಪ ಕೊಟ್ಟು ಟಿವಿಲಿ ಮತ್ತೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜೀವ್ ಗಾಂಧಿ ಅವರು 50% ರಿಸರ್ವೇಷನ್ ಮಾಡಿಲ್ವಾ? ಈಗ 369 ಸೀಟ್ಗೆ 50% ಹೆಣ್ಮಕ್ಳಿಗೆ ನಾವು ಘೋಷಣೆ ಮಾಡಿಲ್ವಾ ಅದನ್ನ ರಿಸರ್ವೇಷನ್? ನಮಗೆ ನಾಯಕರು ಇವತ್ತು ಯಾಕೆ ಇಷ್ಟೆಲ್ಲ ಹೆಣ್ಮಕ್ಳನ್ನ ಕರೆಸಿ, ಯುವಕರನ್ನ ಕರೆಸಿ ಒಬ್ಬೊಬ್ಬರನ್ನ ಮಾತಾಡಿದೆ ಅಂತಂದ್ರೆ, ಒಬ್ಬ ರಾಜೀವ್ ಗಾಂಧಿ ಅವರು ನನಗೆ ಒಂದಿನ ಮಾತು ಹೇಳಿದ್ರು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇದ್ರ ಬಗ್ಗೆ ಅಮೆಂಡ್ಮೆಂಟ್ ಬರುವಾಗ, ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ. ಹಂಗೆ ನಿಮ್ಮನ್ನ ನಾಯಕರುಗಳಾಗಿ ಹುಡುಕ್ಬೇಕು ಅನ್ನೋ ದೃಷ್ಟಿಯಿಂದ
ಒಂದು 25 ಜನ ಯಾರ್ಯಾರು ಯಾವ ರೀತಿ ಮಾತಾಡ್ತೀರಿ ವಿಚಾರವನ್ನು ತಿಳಿಸಿರಿ ಅಂತೇಳಿ ಒಂದು ಪ್ರಯತ್ನ ಮಾಡಿದೆ. ಎಲ್ಲ ಸಭೆಗಳಲ್ಲೂ ಕೂಡ ಈ ರೀತಿ ಅವಕಾಶವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ. ಧರ್ಮಸೇನ್ ರವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸಿದಿರಿ. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ಎಚ್ ಆಂಜನೇಯ ಸರ್ ಅವರಿಗೆ ಸ್ವಾಗತ ಕೋರಲ್ಲ. ಈ ಕಾರ್ಯಕ್ರಮದ ಪರವಾಗಿ ಮಾಜಿ ಮಂತ್ರಿಗಳಂತ ಆಂಜನೇಯ ಸರ್ ಸ್ವಾಗತ ಕೋರ್ತೀವಿ. ಅನ್ನದಾತ ಸುಖಿ ಭವ ಅಂತ ಒಂದು ಭಾಷೆ ಇದೆ. ಲಾಸ್ಟ್ ಟೈಮು ಈ ಕಾರ್ಯಕ್ರಮ ನಡೆದಾಗ ಸಹ ಆಹಾರ ನಾಗರಿಕ ಸರಬರಾಜು ಬಂದಿರತಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದರು. ಈ ಸಲನೂ ಸಹ ಅವರೇ ಊಟದ ವ್ಯವಸ್ಥೆ ಮಾಡಿದರೆ ಮಂತ್ರಿಗಳು. ಅವರಿಗೆ ನಮ್ಮ ಸಮಿತಿ ಪರವಾಗಿ ಧನ್ಯವಾದ ಹೇಳ್ತೀವಿ. ಈ ಕಾರ್ಯಕ್ರಮನ ಕುರಿತು ಸನ್ಮಾನ್ಯ KH ಮುನಿಯಪ್ಪಾಜಿ ಅವರು ಮಾತಾಡ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಉಪ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ DK ಶಿವಕುಮಾರ್ ಅವರೇ, ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, SC ವಿಭಾಗದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಅಧ್ಯಕ್ಷರಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಧರ್ಮಸೇನ್ ಅವರೇ, ಎಲ್ಲ ಜಿಲ್ಲಾಧ್ಯಕ್ಷಗಳೇ, ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂಥ ಆಂಜನೇಯ ಅವರೇ, ಮಾಜಿ ಲೋಕಸಭಾ ಸದಸ್ಯ ಚಂದ್ರಪ್ಪನವರೇ, ಎಲ್ಲ ಘಟಕಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸಲೀಂ ಸಾಹೇಬ್ರೆ ಮತ್ತು ಹರ್ಷದ್ ಸಾಹೇಬ್ರೆ ಮತ್ತು ಎಲ್ಲ ಮುಖಂಡರೇ, ಮಾಧ್ಯಮ ಮಿತ್ರರೇ, ವಿಶೇಷವಾಗಿ ರಾಜ್ಯ ಉದ್ದಗಲಕ್ಕೂ ಕೂಡ ಬಂದಿರುವಂಥ ಎಲ್ಲ ಮುಖಂಡರೇ, ಮಾನ್ಯ ಅಧ್ಯಕ್ಷರು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸುಮಾರು 25 ಜನ ಭಾಗವಹಿಸಿ ಅವರ ಅನಿಸಿಕೆಗಳನ್ನು ಹೇಳಿ ಯಾವ ರೀತಿ ಪಾರ್ಟಿ ಕಟ್ಟಬೇಕು ಮತ್ತು ಸಮಾಜದಲ್ಲಿ ಸುಧಾರಣೆ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ನೇರವಾಗಿ ಅವರೇ ಉತ್ತರ ಹೇಳಿದ್ದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರು ಮತ್ತು ಬಾಬು ಜಗಜೀವನರವರು ಈ ರಾಷ್ಟ್ರದ ಎಲ್ಲ ವರ್ಗದ ನಾಯಕರು. ಅವರ ಸೇವೆ ಕೇವಲ ಒಂದು ವರ್ಗಕ್ಕೆ, ಒಂದು ಸಮಾಜಕ್ಕೆ ಸಂಬಂಧಪಟ್ಟಿದ್ದಲ್ಲ. ಒಂದು ಕಡೆ ಕಾನೂನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದರೆ ಅದನ್ನು ಸಮಾಜದಲ್ಲಿ ಶೋಷಿತ ವರ್ಗಗಳಿಗೆ ಸಮಾನವಾದಂಥ ಅವಕಾಶವನ್ನು ಮಾಡುವಂಥ ರೀತಿಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೇ ಅವರು ರಿಸರ್ವೇಷನನ್ನು ರೈಲ್ವೆ ಇದ್ದರು, ಅಗ್ರಿಕಲ್ಚರ್ ಇದ್ದರು, ಡಿಫೆನ್ಸ್ ಇದ್ದರು, ಕಾರ್ಮಿಕರಿದ್ದರು, ಟೆಲಿಕಮ್ಯುನಿಕೇಷನ್ ಇದ್ದರು, ಎಲ್ಲದರಲ್ಲಿ ಕೂಡ ಆ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮನ ಇವತ್ತು ಬಹಳ ಚೆನ್ನಾಗಿ ಅದ್ಧೂರಿಯಾಗಿ ಕೂಡ ಸರ್ಕಾರದ ವತಿಯಿಂದನೂ ಮಾಡಿದ್ದಾರೆ. ವಿಶೇಷವಾಗಿ ಸುಮಾರು 3-4 ಗಂಟೆ ಹೊತ್ತು ಅಧ್ಯಕ್ಷರಲ್ಲಿ ಕುಂತು ಈ ಪಕ್ಷದ ಜನರನ್ನು ಸಂವಿಧಾನ ಏನಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿ ಅರ್ಥ ಮಾಡಿಕೊಳ್ಳುವಂಥ ರೀತಿ ಮಾಡಿದ್ದಕ್ಕೆ ವಿಶೇಷವಾಗಿ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋಣ. ಸಂವಿಧಾನ ಒಂದು ವರ್ಗಕ್ಕೆ, ಒಂದು ಸಮಾಜಕ್ಕೆ ಅಲ್ಲ. ಈ ಭಾರತ ಸಂವಿಧಾನ ಆ ದಿನ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಸಿಖ್ರು ಎಲ್ಲ ವರ್ಗದ ಜನರು ಕೂಡ ಈ ಭಾರತದ ಪ್ರಜೆ. ಅದು ಯಾವುದೇ ಧರ್ಮ ವರ್ಗದವರಾಗಲಿ ಅವರೆಲ್ಲರೂ ಕೂಡ ಸಮವಾಗಿ ಹಂಚಿಕೊಂಡು ಬದುಕಬೇಕನ್ನೋದು ಗಾಂಧೀಜಿಯವರ ಕನಸು. ಗಾಂಧೀಜಿಯವರು ಲಾಹೋರ್ನಲ್ಲಿ 1923ರಲ್ಲಿ ಒಂದು ಅಧಿವೇಶನ ಆಗ್ತದೆ, ಅವಿಭಾಜ್ಯ ಭಾರತ. ಆ ದಿನ ಆ ನಡೆದ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು, ಬ್ರಿಟಿಷರನ್ನ ಹೊರಗೆ ಕಳಿಸ್ಬೇಕು ಅನ್ನೋದು ಏನು ಮೂಲ ಉದ್ದೇಶ ಅಂದರೆ ಈ ರಾಷ್ಟ್ರದ ಕಟ್ಟಕಡೆಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆಯನ್ನು ಕಂಡುಕೊಳ್ಬೇಕು, ಹಾಗೆ ಅದಕ್ಕೆ ಅರ್ಥಪೂರ್ಣವಾಗಿರ್ತದೆ ಸ್ವತಂತ್ರ. ಅದಕ್ಕಾಗಿ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಯಾರ ಪರಕೀಯರ ಅವಲಂಬನೆಯಲ್ಲಿ
ಇರಬಾರ್ದು, ಸ್ವಾಭಿಮಾನವಾಗಿ ಬದುಕಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನೋದಕ್ಕೆ ಈ ಗಾಂಧಿಯವರು ತಂದಿದ್ದು ಈ ಖಾದಿ ಕಮಿಷನ್. ಬಹಳ ಮುಖ್ಯವಾಗಿ ಈ ಹತ್ತಿ ಏನು ಉತ್ಪಾದನೆ ಮಾಡ್ತೀವಿ ಅದು ಹೊರದೇಶದಿಂದ ಬರಬಾರ್ದು, ನಮ್ಮದು ನಾವೇ ಉಪಯೋಗಿಸ್ಬೇಕಂತ ಎಲ್ಲ ಇದರಲ್ಲಿ ಕೂಡ ಮಾಡಬೇಕು ಅಂತ ಖಾದಿ ಕಮಿಷನ್. ಅದಕ್ಕೂ ಕೂಡ ನಾನು ಕೇಂದ್ರದಲ್ಲಿ ಮಂತ್ರಿ ಇದೆ, ಸಾಕಷ್ಟು ಅಭಿವೃದ್ಧಿ ಮಾಡಿದೆ. ಇದರ ಅಭಿವೃದ್ಧಿಗೆ ಗ್ರಾಮಾಂತರ ಪ್ರದೇಶದಲ್ಲಿ 1 ಲಕ್ಷ ಉದ್ಯಮಗಳನ್ನು ತಯಾರು ಮಾಡಿದೆ. ಭಾರತ ದೇಶದ ಉದ್ಯೋಗಗಳಿಗೆ 1 ಲಕ್ಷ ಖಾದಿ ಕಮಿಷನ್ನು MSME ಮುಖಾಂತರ 1 ಲಕ್ಷ ಅಂದರೆ ಅವರಿಗೆ 1,500 ಕೋಟಿ ರೂಪಾಯಿ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸಬ್ಸಿಡಿಯನ್ನು ಕೊಟ್ಟಿವಿ. ಬ್ಯಾಂಕರ್ಸ್ನೆಲ್ಲ ಕರೆಸಿ ಡೆಲ್ಲಿ, ಹೈದರಾಬಾದು, ಬೆಂಗಳೂರು ಮತ್ತು ಲಕ್ನೋ, ಗೌಹಾತಿ ಎಲ್ಲ ಕಡೆ ಮೀಟಿಂಗ್ ಮಾಡಿ ಪ್ರತಿ ಬ್ಯಾಂಕ್ನವರು ಅದಕ್ಕೆ ಸಾಲ ಕೊಡುವಂಗೆ ಮಾಡಿದೆ. ಅಂದರೆ ಒಬ್ಬ ಉದ್ಯಮಿ 8 ಜನಕ್ಕೆ ಕೆಲಸ ಕೊಡುವಂಥದ್ದು ಅದು ಸ್ಕೀಮ್. ಸಬ್ಸಿಡಿ 5 ಲಕ್ಷದಿಂದ 25 ಲಕ್ಷವರೆಗೂ ಸಬ್ಸಿಡಿ. ಇಂಥದ್ದೊಂದು ಕಾರ್ಯಕ್ರಮವನ್ನು ನಾವು ಭಾರತ ಸರ್ಕಾರದಲ್ಲಿ ಕೊಡೋಕ್ಕೆ ಅವಕಾಶ. ಅಂದರೆ 8 ಲಕ್ಷ ಜನ ಇದರಿಂದ ಬದುಕುವಂಥದ್ದನ್ನು ಈ ಭಾರತ ದೇಶದಲ್ಲಿ ಮಾಡುವಂಥ ಭಾಗ್ಯ ನನಗೆ ಸಿಕ್ತು. ಮಹಾತ್ಮ ಗಾಂಧೀಜಿಯವರು ನಾವು ಹೆಚ್ಚಿಗೆ ನಾನಿವತ್ತು ಅಧ್ಯಕ್ಷರಿಗೆ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ವೈಭವಪೂರ್ವಕವಾಗಿ ಮಾಡಿ ಅವರು ಎಲ್ಲ ಧರ್ಮದ ಜನರನ್ನು ಯಾವ ರೀತಿ ಕೊಂಡೊಯ್ತಿದ್ರು ಅನ್ನೋದು ಮಾಡೋದಕ್ಕೆ ಇದನ್ನು ಮೊದಲನೇ ಸ್ಥಾನಕ್ಕೆ ತೆಗೆದುಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ ಮಾಡಬೇಕು ಅಂತ ನನ್ನ ಮನವಿ. ಯಾಕಂದರೆ ಈ ಸಂವಿಧಾನ ರಚನೆ ಮಾಡುವಂಥ ಕಾಲದಲ್ಲಿ ಸಂದರ್ಭ ಅದು ಪುಸ್ತಕದಲ್ಲಿ ಬರೆದಿರೋದು ನಾನು ನೋಡಿದ್ದೀನಿ. ಪ್ರೊಫೆಸರ್ ರಂಗ ಅವರು ರೈತರ ಪರವಾಗಿ ಹೋರಾಟ ಮಾಡಿದಂಥ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರ, ಸರೋಜಿನಿ ನಾಯ್ಡು, ಪಂಡಿತ್ ಜವಾಹರ್ಲಾಲ್ ನೆಹರು ಸಂವಿಧಾನ ಪೀಠದ ಅಧ್ಯಕ್ಷನ ಮಾಡಬೇಕು ಅಂತ ಹೇಳಿದಂಥ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರ ಬರ್ತಾರೆ. ಬಾಂಬೆನಲ್ಲಿ ಮತ್ತು ಕಲ್ಕತ್ತಾಲಿ ಬ್ಯಾರಿಸ್ಟರ್ಸು, ಫಾರಿನ್ನಲ್ಲಿ ಹೋದಂಥ ಮಹಾ ಮೇಧಾವಿಗಳು ವಕೀಲರಿದ್ದರು ಕೂಡ ಅವರು ಬಂದು ಮಹಾತ್ಮ ಗಾಂಧೀಜಿಯನ್ನು ಕೇಳಿದಾಗ ಇವರ ಜೊತೆಯಲ್ಲಿದ್ದಂಥ ಪ್ರೊಫೆಸರ್ ರಂಗ ಅವರನ್ನು ಸರೋಜಿನಿ ನಾಯ್ಡನ್ನು ಕೇಳ್ತಾರೆ. ಈ ದೇಶದಲ್ಲಿ ನೊಂದು ನಲಿದು ಒಂದು ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ ಕಷ್ಟದ ಅನುಭವವನ್ನು ಹೊಂದಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದಲ್ಲಿ ಸಮಾಜ ಸುಧಾರಣೆಗೆ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಸಂವಿಧಾನ ಕೂಡ ಸಮಾಜ ಸುಧಾರಣೆ ಆಗಬೇಕು ಅನ್ನೋದನ್ನು ಅವರಿಬ್ಬರು ಪ್ರಪೋಸ್ ಮಾಡ್ತಾರೆ. ಗಾಂಧೀಜಿಯವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಅಧ್ಯಕ್ಷರು ಮಾಡ್ತಾರೆ. ಆ ಅಧ್ಯಕ್ಷರು ಮಾಡಿದ ಕಾರಣ ಇವತ್ತು ನಾವು ಜಗತ್ತಿನ ಅತಿ ಶ್ರೇಷ್ಠವಾದ ಸಂವಿಧಾನ ಕೊಡಲಿಕ್ಕೆ ಅವಕಾಶ ಆಗ್ತದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಗಾಂಧೀಜಿಯವರು ಪ್ರೇರಣೆ ಈ ದೇಶದ ಸ್ವತಂತ್ರಕ್ಕೆ, ಅವರ ಸಾಮಾಜಿಕ ಚಿಂತನೆ, ಸಮುದಾಯಗಳಲ್ಲಿ ಮತ್ತು ಹರಿಜನ ಕಾಲೋನಿಗಳಿಗೆ ಹೋಗಿ ಅಲ್ಲಿ ಅವರು ಸ್ವಚ್ಛ ಮಾಡ್ತಾ ಇದ್ದಂಥ ಕೆಲಸ. ಹರಿಜನ್ ಸೇವಕ ಸಂಘನ 1935ನೇ ಇಸ್ವಿಯಲ್ಲೇ ಕಟ್ಟಿ ಈಗ ಕೂಡ ಡೆಲ್ಲಿಯಲ್ಲಿ ಕಿಂಗ್ಸ್ ಪಾರ್ಕ್ ರೋಡಲ್ಲಿ ಇದೆ. ಅಲ್ಲಿ ಇವತ್ತು ನಿರ್ಮಲಾ ದೇಶಪಾಂಡೆ ಅವರು ಅದರ ಅಧ್ಯಕ್ಷರಿದ್ದಾಗ ನಮ್ಮ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗ ಒಂದು ಬ್ಯಾಕ್ಲಾಗನ್ನು ಶುರು ಮಾಡಿ ಸುಮಾರು ಲಕ್ಷಾಂತರ ಜನ SC STಗಳಿಗೆ ಮಕ್ಕಳಿಗೆ ಕೆಲಸವನ್ನು ಕೊಡಿಸುವಂಥದ್ದು ಕೂಡ ಮಾಡಿದರು. ಆದ್ದರಿಂದ ಗಾಂಧೀಜಿಯವರದ್ದು ಕೂಡ ನಾವು ಚೆನ್ನಾಗಿ ಮಾಡಬೇಕಾಗ್ತದೆ. ಮತ್ತು ಈ ದಿನ ಇವತ್ತು ನಾವಿಲ್ಲಿ ಸೇರಿದ್ದೀವಿ, ಆದರೆ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಕೊಟ್ಟು ಜಗತ್ತಿಗೆ ಮಾದರಿಯಾಗಿದೆ. ಇದನ್ನು ಉಳಿಸಿ ಬೆಳೆಸ್ಕೋಬೇಕಾಗ್ತದೆ. ನಾವೆಲ್ಲರೂ ಕೂಡ ಸಮಾನತೆಯನ್ನು ಕಳ್ಕೊಳ್ಳೋಕ್ಕೆ ಇದು ಒಂದು ಬಹಳ ಅಸ್ತ್ರ. ಅಧ್ಯಕ್ಷರು ಹೇಳಿದಂಗೆ ಇದಕ್ಕಿಂತ ಬಲವಾದ ಅಸ್ತ್ರ ಏನೂ ಇಲ್ಲ. ಅದರ ಸದುಪಯೋಗ ಮಾಡಿಕೊಂಡು ಒಟ್ಟಿಗೆ ಬಾಳಿ ಬದುಕಬೇಕು. ಮೀಸಲಾತಿ ವಿಷಯದಲ್ಲಿ ಅವರು ಮಾತಾಡಿದರೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಆದಷ್ಟು ಬೇಗ ತೀರ್ಮಾನ ತಗೊಳ್ರಿ. ಮತ್ತೆ ಗೊಂದಲಕ್ಕೆ ಬೇರೆ ಪಕ್ಷದವರು ಅವಕಾಶ ಮಾಡಿಕೊಡ್ತಾರೆ. ಅದಕ್ಕೆ ಅವಕಾಶ ಕೊಡದಂತೆ ಆದಷ್ಟು ಬೇಗ ಮಾಡಬೇಕು. ನಾವು ಎಲೆಕ್ಷನ್ ಆದ ತಕ್ಷಣ ಮಾಡ್ತೀವಿ ಅನ್ನೋ ಮಾತನ್ನು ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿದರೆ ನಮ್ಮಲ್ಲಿ ಅದಾದ ಮೇಲೆ ಮತ್ತೆಲ್ಲ ಒಟ್ಟಿಗೆನೇ ಇರ್ತೀವಿ. ವಿನಾಕಾರಣ ಗೊಂದಲಗಳು ಹುಟ್ಟಾಗ್ತಾ ಇದ್ದಾರೆ. ಏನೂ ಗೊಂದಲ ಇರಲ್ಲ.
ಇದಾದ ಮೇಲೆ ನೀವು ನೋಡಿ, ನಾವೆಲ್ಲ 101 ಜಾತಿಗಳು ಒಟ್ಟಿಗೆ ಇರ್ತೀವಿ. ಲಲಿತಾ ನಾಯ್ಕ ಅವರಿದ್ದಾರೆ, ನಮ್ಮ ಮೇಡಮ್ ರಾಣಿ ಸತೀಶ್ ಮತ್ತು ಎಲ್ಲ ಮುಖಂಡರು ಕೂಡ ಇದ್ದಾರೆ. ನಾನು ಎಲ್ರಿಗೂ ಕೂಡ ವಂದಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಇಷ್ಟು ಗಂಟೆ ಕಾಲ ಕುಂತು ಎಲ್ರಿಗೂ ಕೂಡ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಘಟ್ಟ, ಹಿಂದುಳಿದ ವರ್ಗದ ನಾಯಕರು ಅಧ್ಯಕ್ಷರಾಗಿದೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಂದೊಂದು ಸಮುದಾಯದಿಂದ ಒಬ್ಬೊಬ್ರಿಗೆ ಅವಕಾಶ ಮಾಡಿಕೊಟ್ರು. ಹಾಗೆ ಆಜೆ ಸಾಹೇಬ್ರು ಆಲ್ರೆಡಿ ಹೇಳಿದ್ರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಸುವನ್ನು ದೂರ ಮಾಡಿದವರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡೆತ್ತಿದಗಳಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತಂದಿದ್ದಾರೆ. ನಾನು ಒಂದು ಹೇಳ್ತಾ ಇದ್ದೀನಿ, ಫಸ್ಟು ಒಂದು ಮಾತು ಹೇಳ್ತೀನಿ. ಕಾಂಗ್ರೆಸ್ 2, ಅಂಬೇಡ್ಕರ್ ಸಾಹೇಬರು ಇವೆರಡು ಮುಖ್ಯ. ಜೈ ಕಾಂಗ್ರೆಸ್, ಜೈ ಅಂಬೇಡ್ಕರ್. ಈ ಕಾರ್ಯಕ್ರಮವನ್ನು ಕುರಿತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾತಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರೇ, ಹಿರಿಯರಾದಂಥ ಸಚಿವರು ಆದಂಥ ಶ್ರೀ KH ಮುನಿಯಪ್ಪ ಅವರೇ, ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರಾದಂಥ ಶ್ರೀ ಧರ್ಮಸೇನ ಅವರೇ, ಇತರ ಎಲ್ಲ ಪರಿಶಿಷ್ಟ ಜಾತಿ ಘಟಕದ ಪದಾಧಿಕಾರಿಗಳೇ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ಕಾರ್ಯಕರ್ತ ಮಹಿಳೆಯರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಅಂಬೇಡ್ಕರ್ ಅವರು ಹುಟ್ಟಿದ ದಿನ. ಅವರ ಜಯಂತ್ಯೋತ್ಸವವನ್ನು ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಮತ್ತು ಪರಿಶಿಷ್ಟ ಜಾತಿ ಒಕ್ಕೂಟ ಅಧ್ಯಕ್ಷರು, ಘಟಕದ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಬೆಂಗಳೂರಿನ ಜಿಲ್ಲಾ ಅಧ್ಯಕ್ಷರು ಅವರು ಕೂಡ ಸೇರ್ಕೊಂಡು ಮಾಡಿದ್ದಾರೆ. 5 ಜಿಲ್ಲಾ ಅಧ್ಯಕ್ಷರು ಅವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರ ನಾಯಕರಾಗಿರಲಿಲ್ಲ, ಅವರು ಇಡೀ ದೇಶದ ನಾಯಕರು, ಜಗತ್ತಿನ ನಾಯಕರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದೇಶಕ್ಕೆ
ಅತ್ಯಂತ ಯೋಗ್ಯವಾದಂಥ ಮತ್ತೆ ನಮ್ಮ ಸಮಾಜಕ್ಕೆ ಬೇಕಾದಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ರು. ಅವರು 1949 ನವೆಂಬರ್ 25ನೇ ತಾರೀಕು 25 ಸುಮ್ಮನೆ ಯಾರು 26 ಅಂತ ಹೇಳಿದ್ರು ಭಾಷಣ ಮಾಡಿದ್ದು 25ನೇ ತಾರೀಕು. ನನಗೆ ಗೊತ್ತಿಲ್ವದು. ಸಾವಿರದ 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಕೊನೆ ಭಾಷಣ ಮಾಡಿದ್ದಾರೆ. ಅದನ್ನು ಹೇಳದ್ದು ನಾನು. ಕೊನೆ ಭಾಷಣ ಮಾಡಿದ್ದಾರೆ. ಕೊನೆ ಭಾಷಣದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ 1950 ಜನವರಿ 26ನೇ ತಾರೀಕು ಈ ಸಂವಿಧಾನ ಜಾರಿ ಬರ್ತಾ ಇದೆ. ಜಾರಿಗೆ ಬಂದಂಥ ಸಮಾಜದಲ್ಲಿ ನಮ್ಮ ಸಮಾಜ ಹೇಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ನಾವು ಜಾರಿ ಬಂದಂಥ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕೆ ಅವರು ಏನು ಹೇಳಿದ್ರು ಅಂತಂದ್ರೆ, ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಈ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರನೇ ಅವರು ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯದ ತಳಹದಿಯ ಮೇಲೆ ನಿಂತಿದೆ. ತಳಹದಿಯ ಮೇಲೆ ನಿಂತಿದೆ. ಅದಕ್ಕೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲರಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು, ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು, ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯ ಸಿಗಬೇಕು. ಇಲ್ಲರೂ ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರನೇ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳಿದ್ದೀವಿ. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ. ಅವ್ರು ಎಷ್ಟೇ ಇದಾದರೂ ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೂ ಒಂದೇ ಓಟು, ಮಾಮೂಲಿ ಮನುಷ್ಯ ಸಿಟಿಜನ್ ಆಫ್ ದಿ ಕಂಟ್ರಿ ಅವ್ರಿಗೂ ಒಂದೇ ಓಟು. ವ್ಯತ್ಯಾಸ ಏನಿರಲ್ಲ, ಒಂದೇ ಮೌಲ್ಯ. ಆದರೆ ಇದು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿನಲ್ಲಿ ಇಲ್ಲ. ಇದೆಯಾ? ಅದಕ್ಕೆ ಹೇಳಿದ್ದು ಅವರು
ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಎಲ್ರಿಗೂ ಸಿಕ್ಕಿದಾಗ ಮಾತ್ರ ಸಾಧ್ಯ. ನಾವು ಒಪ್ಕೊಂಡಿದ್ದೀವಿ, ಸಂವಿಧಾನದ ರೀತಿಯ ಒಪ್ಕೊಂಡಿದ್ದೀವಿ. ಏನಂತ ಒಪ್ಕೊಂಡಿದ್ದೀವಿ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ ಮೂರು ಅಂಶಗಳ ಮೇಲೆ ನಮ್ಮ ಸಂವಿಧಾನ ನಿಂತಿರ್ತಕ್ಕಂಥದ್ದು. ಈ ಮೂರು ಅಂಶಗಳ ಮೇಲೆ ನಮ್ಮ ಸಂವಿಧಾನ ನಿಂತಿರ್ತಕ್ಕಂಥದ್ದು. ಇದು ಎಲ್ರಿಗೂ ಸಿಗಬೇಕು, ಎಲ್ರಿಗೂ ಸ್ವಾತಂತ್ರ್ಯ ಸಿಗಬೇಕು, ಎಲ್ಲರೂ ಸಮಾನವಾಗಿ ಇರಬೇಕು, ಸಮಾನ ಅವಕಾಶಗಳಿರಬೇಕು, ಮತ್ತು ಎಲ್ಲರೂ ಕೂಡ ಅಣ್ಣ ತಮ್ಮದಿರಂತೆ ಮಾನವೀಯತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ. ಇದು ನಮ್ಮ ಸಂವಿಧಾನದ ಮೂಲ ಆಶಯ. ಈಗ ಸಂವಿಧಾನ ಜಾರಿಗೆ ಬಂದು ಎಷ್ಟು ವರ್ಷ ಆಯಿತು? 76 ವರ್ಷ ಆಯಿತು. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 79 ವರ್ಷ ಆಯಿತು. 79 ವರ್ಷಗಳು ಸಂವಿಧಾನ ಜಾರಿಯಾಗಿ 76 ವರ್ಷಗಳು. ಇಷ್ಟಾದರೂ ಕೂಡ ಸಮಾಜದಲ್ಲಿ ಅಸಮಾನತೆ ಹೋಗಿಲ್ಲ. ಸಂವಿಧಾನ ಜಾರಿ ಆದಮೇಲೆ ವಿರೋಧ ಮಾಡಿದವರು ಯಾರು? ಯಾರು ವಿರೋಧ ಮಾಡಿದವರು? ಆರ್ಗನೈಸರ್ ಅಂತ ಒಂದು ಪತ್ರಿಕೆ ಇದೆ. RSS ನ ಮುಖವಾಣಿ ಅದು, ಗೊತ್ತಾ ನಿಮಗೆ? ಆರ್ಗನೈಸರ್ ಅಂತ ಇಂಗ್ಲಿಷ್ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಬರೆದರು, ಸಂವಿಧಾನದ ವಿರುದ್ಧವಾಗಿ ಬರೆದರು. ಅದು ಬರೆದವರು ಯಾರು? RSSನವರು. ಈಗ ಅಂಬೇಡ್ಕರ್ನ ಹಾಡಿ ಹೊಗಳಿ ಮಾಡ್ತಾರೆ. ನೀವು ತಿಳ್ಕೋಬೇಕು ಎಲ್ಲ. RSS ಮಹಾತ್ಮ ಅಂಬೇಡ್ಕರ್ ಅವರನ್ನ ಇದೇ RSSನ ಜನ ಹೊಗಳ್ತಾರೆ. ಅಂಬೇಡ್ಕರ್ ಅವರು 1952ನೇ ಇಸ್ವಿ ಮೊದಲನೇ ಎಲೆಕ್ಷನ್ ನಿಂತ್ಕೊಂಡು ಸೋತರು. ಅದಕ್ಕೆ ಭಾರತೀಯ ಜನತಾ ಪಕ್ಷದವರು RSSನವರು ಏನು ಹೇಳ್ತಾರೆ ಅಂತಂದ್ರೆ, ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ಕಾಂಗ್ರೆಸ್ನವರು. ಬರೀ ಸುಳ್ಳೆ. ಅಂಬೇಡ್ಕರ್ ಅವರು 1952 ಇಸ್ವಿನಲ್ಲಿ ಸೋತ ಮೇಲೆ ಅವ್ರ ಸ್ನೇಹಿತರಿಗೆ ಒಂದು ಪತ್ರ ಬರೆದಿದ್ದಾರೆ. ನನ್ನ ಸೋಲಿಗೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಡಾಂಗೆ, ಮತ್ತೆ ಸಾವರ್ಕರ್. ಸಾವರ್ಕರ್ ಯಾರು? ಹಿಂದೂ ಮಹಾಸಭಾದ ಅಧ್ಯಕ್ಷರು. ಸೋಲಿಸಿದವರು ಡಾಂಗೆ, ಕಮ್ಯುನಿಸ್ಟ್ನ ಡಾಂಗೆ ಮತ್ತು ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್. ಅವನು ವೀರ ಸಾವರ್ಕರ್ ಆಗ್ಬಿಡ್ತಾನೆ. ಯಾವಾಗ ಅದನ್ನ ಗೊತ್ತಿಲ್ಲ ನನಗೆ. ವೀರ ಸಾವರ್ಕರ್ ನನಗೆ ಯಾರು ಕೊಟ್ಟರ ಬಿರುದನ್ನ, ಯಾರು ಕೊಟ್ಟರ ಗೊತ್ತಿಲ್ಲ. ವೀರ ಸಾವರ್ಕರ್ ಅವರೇ ಕೊಟ್ಕೊಂಡಿರೋದು ಬಿರುದನ್ನ. ಮತ್ತೆ ಭಾರತೀಯ ಜನತಾ ಪಕ್ಷದವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ಲಿಲ್ಲ.
ಸಂವಿಧಾನದ ಪರ ಇರಲಿಲ್ಲ. ಅದಕ್ಕೆ ನಾವು ಹೇಳೋದು ಸಂವಿಧಾನದ ವಿರೋಧಿಗಳು ಯಾರು? ಬಿಜೆಪಿಯವರು, RSSನವರು. ಯಾಕಂತಂದ್ರೆ 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. 1925. ಅದರ ಸರಸಂಚಾಲಕರು ಯಾರು? ಅಧ್ಯಕ್ಷರಾಗಿದ್ದವರು ಎಡ್ಗೆ ವಾರ್. ಎಡ್ಗೆ ವಾರ್. ಅವ್ರು ಯಾವತ್ತಾದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ? ಆಮೇಲೆ ಗುರೂಜಿ ಅಂತ ಆದರು 1940ನೇ ಇಸ್ವಿನಲ್ಲಿ. ಅವ್ರು ಯಾವತ್ತಾದ್ರು ಭಾಗವಹಿಸಿದ್ರ? ಜೈಲಿಗೆ ಹೋಗಿದ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ? ಆಸ್ತಿ ಪಾಸ್ತಿ ಕಳ್ಕೊಂಡಿದ್ರ? ಅಥವಾ ಇನ್ಯಾರಾದರೂ ಭಾಗವಹಿಸಿದ್ರ? ಯಾರೂ ಭಾಗವಹಿಸುತ್ತಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಕಾಂಗ್ರೆಸ್ಸು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದ ಫಲ ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ. ಅದಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ ಏನು ಅಂತ ಕೇಳ್ತಾರಲ್ಲ, ಅವ್ರಿಗೆ ಉತ್ತರ ಹೇಳಬೇಕು ನೀವು. ಆಯ್ತಪ್ಪ, ಈ ದೇಶದಲ್ಲಿ ಎಷ್ಟು ಅಣೆಕಟ್ಟುಗಳಿದ್ದಾವೆ? ಯಾವ್ದಾದ್ರು ಒಂದು ಕಟ್ಟಿದ್ದಾರೆ ನಮ್ಮ? ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ? ಮತ್ತೆ RSSನವರು ಹೆಂಗೆ ದೇಶಭಕ್ತರಾದರು? ಸ್ವಯಂ ಘೋಷಿತ ದೇಶಭಕ್ತರು. ಮಹಾತ್ಮ ಗಾಂಧೀಜಿನೇ ಕೊಂದಾಕದಂತ ಪಕ್ಷ ಅವರು. ಮಹಾತ್ಮ ಗಾಂಧೀಜಿನೇ ಕೊಂದಾಕ್ತವ್ರು. ಅದಕ್ಕೆ ಚಿತಾವಣೆ ಮಾಡಿದವರು ಯಾರು? ಕೋರ್ಟ್ನಲ್ಲಿ ಡಿಸ್ಚಾರ್ಜ್ ಆಗಿರ್ಬೋದು, ಜಡ್ಜ್ಮೆಂಟ್ನಲ್ಲಿ ಸಾಕ್ಷಿಗಳಿಲ್ದೇನೆ ಡಿಸ್ಚಾರ್ಜ್ ಆಗಿರ್ಬೋದು. ಆದರೆ ಸಾವರ್ಕರ್ ಚಿತಾವಣೆ ಮಾಡಿದವರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಅವರ ಹೋರಾಟ ಏನೂ ಇಲ್ಲ, ಜೀರೋ. ಆದರೂ ದೇಶಭಕ್ತರು. ಅದಕ್ಕೆ ನಮ್ಮ ಸಂವಿಧಾನ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರಲ್ಲ ಸಂವಿಧಾನ. ಈ ಸಂವಿಧಾನ ಬರಕ್ಕೆ ಮುಂಚಿತವಾಗಿದ್ದದ್ದು ಯಾವುದು? ಮನುಶಾಸ್ತ್ರ. ಈ ಚಿತ್ರವರ್ಣ ವ್ಯವಸ್ಥೆ ಬರಲಿಕ್ಕೆ ಕಾರಣ ಯಾವುದು? ಮನುಶಾಸ್ತ್ರ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಅಸ್ಪೃಶ್ಯರು ಅಂತ ಜಾತಿ ವಿಂಗಡಣೆ ಆಯ್ತಲ್ಲ, ಇದನ್ನ ಮಾಡಿದವ್ರು ಯಾರು? ಮತ್ತೆ ಇದು ಹೋಗ್ಬೇಕು ಅಂತ ಹೋರಾಟ ಮಾಡಿದವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ನ್ಯೂನತೆಗಳು, ದೋಷಗಳು, ಅದರಲ್ಲಿರ್ತಕ್ಕಂಥ ಅಸ್ಪಷ್ಟತೆಗಳು ಅವೆಲ್ಲ ಹೋಗ್ಲಾಡಿಸ್ಲಿಕ್ಕೋಸ್ಕರ ಬಹಳ ಪ್ರಯತ್ನ ಮಾಡಿದ್ರು ಅಂಬೇಡ್ಕರ್. ಪ್ರಯತ್ನ ಮಾಡಿದ್ರು ಕೂಡ ಅದು ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಮನುಶಾಸ್ತ್ರ ಇದೆಯಲ್ಲ, ಅದನ್ನು ಸುಟ್ಟಾಕ್ಬಿಟ್ರು. ಮನುಶಾಸ್ತ್ರ ಸುಟ್ಟಾಕ್ತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಸುಟ್ಟಾಕಿದ್ರು? ಯಾಕಂತಂದ್ರೆ ಭಾರಿ ಪ್ರಯತ್ನ ಮಾಡಿದ್ರು ಹಿಂದೂ ಶಾಸ್ತ್ರ ಸುಧಾರಣೆ ಮಾಡಲಿಕ್ಕೆ, ಆಮೇಲೆ ಹಿಂದೂ ಧರ್ಮನ ಸುಧಾರಣೆ ಮಾಡಲಿಕ್ಕೆ ಆಗಲೇ ಇಲ್ಲ. ಅವರು
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಣ್ಣ ಚಿಕ್ಕ ವಯಸ್ಸಿನಲ್ಲೇ ಅಸ್ಪೃಶ್ಯತೆಯ ಅನುಭವವನ್ನು ಪಡ್ಕೊಂಡಿದ್ರು. ನಿಮಗೆ ಗೊತ್ತಾ, ಶಾಲೆಯಲ್ಲಿ ಅವ್ರಿಗೆ ನೀರು ಕೊಡ್ತಿದ್ದವ್ರು ಯಾರು ಗೊತ್ತಾ? ಜವಾನರು ಮೇಲ್ಗಡೆಯಿಂದ ಸುರಿತಿದ್ರು ಹಿಂಗೆ. ಜವಾನ ಒಂದು ವೇಳೆ ಜವಾನ ಇಲ್ಲದೆ ಹೋದ್ರೆ ಅವ್ರಿಗೆ ನೀರೇ ಇಲ್ಲ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ಕೊಂಡಿದ್ದಾರೆ. ಜವಾನ ಇಲ್ಲದ ದಿನಕ್ಕೆ ನನಗೆ ನೀರು ಕುಡಿಯಕ್ಕೆ ನೀರೇ ಯಾರು ಕೊಡ್ತಿರ್ಲಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಅಸ್ಪೃಶ್ಯತೆಯ ಕರಾಳ ಅನುಭವ ಆಗಿತ್ತು ಅವರಿಗೆ. ಅದಕ್ಕೋಸ್ಕರನೇ ಹೋರಾಟ ಮಾಡಿದ್ರು. ಎಲ್ಲ ದಮನಿತರಿಗೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಸಮಾನ ಅವಕಾಶಗಳನ್ನು ಕೊಟ್ಟಿರೋದು. ನಾವು ಸಂವಿಧಾನ ಬರಕ್ಕೆ ಮುಂಚಿತವಾಗಿ ಶೂದ್ರರಾರು ವಿದ್ಯೆ ಕಲಿಯಾಗಿರಲಿಲ್ಲ. ಸಂವಿಧಾನ ಬಂದ ಮೇಲೆ ಎಲ್ರಿಗೂ ಸಮಾನವಾಗಿ ವಿದ್ಯೆ ಕಲೀಲಿಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಇಲ್ಲಿ ಇರೋರೆಲ್ಲ MLAಗಳು MLCಗಳು ಆಗಿದಾರಲ್ಲ, ಮಂತ್ರಿಗಳು ಎಲ್ಲ ಆಗಿದಾರಲ್ಲ, ಅವರೆಲ್ಲ ಆಗ್ಲಿಕ್ಕೆ ಸಂವಿಧಾನ ಕಾರಣ. ಇಲ್ಲಿ ಸಂವಿಧಾನ ಬರದೇ ಹೋದ್ರೆ ನಾವೆಲ್ಲ ಕುರಿನೋ ಎಮ್ಮೆನೋ ಕಾಯ್ಕೊಂಡಿರ್ಬೇಕಾಗಿತ್ತು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕಾಗಿತ್ತು ಅಲ್ವಾ? ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನು ನಾವು ಜ್ಞಾಪಕ ಇಟ್ಕೊಂಡು ಅದನ್ನು ಮುಂದುವರಿಸ್ತಕ್ಕಂಥ ವಿಚಾರಗಳಿದಾವಲ್ಲ, ಅಂಬೇಡ್ಕರ್ ಅವರ ವಿಚಾರಗಳಿದೆಯಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ಒಂದು ಎಚ್ಚರಿಕೆ ಮಾತು ಹೇಳಿದ್ದಾರೆ ಅವರು. ನಾನು ಸಂವಿಧಾನದ ಎಂಥದ್ದು ಈಕ್ವಾಲಿಟಿ, ಸಾಮಾಜಿಕ ನ್ಯಾಯ, ಅದರ ರಥ ಇಲ್ಲಿವರೆಗೆ ಎಳ್ಕ ಬಂದಿದ್ದೀನಪ್ಪ. ನಿಮಗೆ ಸಾಧ್ಯವಾದರೆ ಮುಂದಕ್ಕೆ ಎಳೀರಿ, ಆದರೆ ಹಿಂದಕ್ಕೆ ಮಾತ್ರ ತಳ್ಳಬೇಡಿ. ಅಲ್ಲೇ ಬಿಟ್ಬಿಡಿ. ಯಾರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಎಳಿತಾರೆ, ಎಲ್ಲರೂ ಬಿಟ್ಬಿಡಿ ಅತ್ತಿಗೆ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅಂತ ಹೇಳಿದ್ರು. ಈ ಎಚ್ಚರಿಕೆನ ಸದಾ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು ಅಲ್ವಾ? ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ, ಸಾಮಾಜಿಕ ಬದಲಾವಣೆ ಆಗಬೇಕಾದ್ರೆ, ಆರ್ಥಿಕ ಬದಲಾವಣೆ ಆಗಬೇಕಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ನಿಮಗೆ ಹಕ್ಕುಗಳೆಲ್ಲ ಸಿಗ್ಬೇಕಲ್ಲ, ಈ ಹಕ್ಕುಗಳು ದೊರಕಬೇಕಾದ್ರೆ ರಾಜಕೀಯ ಹಕ್ಕು, ಶೈಕ್ಷಣಿಕ ಹಕ್ಕು, ಆರ್ಥಿಕ ಹಕ್ಕು, ಸಾಮಾಜಿಕ ಹಕ್ಕು, ರಾಜಕೀಯ ಹಕ್ಕು ಇವೆಲ್ಲ ಸಿಗ್ಬೇಕಾದ್ರೆ ಏನು ಮಾಡಬೇಕು? ಶಿಕ್ಷಣ ಇರಬೇಕು. ಶಿಕ್ಷಣದಿಂದ ಮಾತ್ರ ಎಲ್ಲ ಸಂಕೋಲೆಗಳನ್ನು ಪರಿಹಾರ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಸುಮ್ಮನೆ ಸಿಕ್ಕೋದಿಲ್ಲ. ಯಾಕಂತಂದ್ರೆ ಈ ವ್ಯವಸ್ಥೆ ಬಹಳ ಗಟ್ಟಿಯಾಗ್ಬಿಟ್ಟಿದೆ, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಅದಕ್ಕೋಸ್ಕರ ಸಂಘಟನೆ ಮಾಡಬೇಕು, ಸಂಘಟನೆ ಮೂಲಕ ಹೋರಾಟ ಮಾಡಬೇಕು. ನಿಮಗೆ ಹಕ್ಕುಗಳು ಅಷ್ಟು ಸುಲಭ ಸಿಕ್ಕೋದಿಲ್ಲ. ಈ ಹಕ್ಕುಗಳು ನಿಮಗೆಲ್ಲ ಸಿಕ್ಬೇಕಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ, 3 ಮಂತ್ರಗಳನ್ನು ಹೇಳಿದಾರಲ್ವಾ, ಅದನ್ನು ನಾವೆಲ್ಲರೂ ಕೂಡ ತಪ್ಪದೇ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಸಂಘಟನೆ ಮಾಡಬೇಕು, ಆಮೇಲೆ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಹೋರಾಟ ಅನಿವಾರ್ಯ. ಯಾಕಂತಂದ್ರೆ
ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಬಹಳ ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಅದ್ರ ಜೊತೆಗೆ ಅದನ್ನು ಗಟ್ಟಿ ಮಾಡ್ತಕ್ಕಂಥ ಜನ ಇದ್ದಾರೆ, ಪಟ್ಟಭದ್ರ ಹಿತಾಸಕ್ತರು. ಗಟ್ಟಿ ಮಾಡ್ತಕ್ಕಂಥ ಜನ ಇದ್ದಾರೆ. ಎಷ್ಟು ವರ್ಷ ಆಯಿತು ಬುದ್ಧ ಹೇಳಿ? 7,500 ವರ್ಷ ಬುದ್ಧ ಇದ್ದದ್ದು. ಆಮೇಲೆ ಬಸವಣ್ಣ ಎಷ್ಟು ವರ್ಷ ಆಯಿತು? 850 ವರ್ಷ, 12ನೇ ಶತಮಾನ. ಬಸವಣ್ಣ ಅಂಬೇಡ್ಕರ್ ಸಂವಿಧಾನ ಕೊಟ್ಟು ಎಷ್ಟು ವರ್ಷ ಆಯಿತು? 79 ವರ್ಷ ಆಯಿತು, ಅಲ್ಲ 76 ವರ್ಷ ಆಯಿತು. ಇನ್ನೂ ವ್ಯವಸ್ಥೆ ಬದಲಾವಣೆ ಆಗಿಲ್ಲ. ಆಗಿದೆಯಾ? ಜಾತಿ ವ್ಯವಸ್ಥೆ ಹೋಗಿದೆಯಾ? ಆಮೇಲೆ ವಿದ್ಯಾವಂತರು ಮೂಢನಂಬಿಕೆಗಳಿಂದ ದೂರ ಆಗಿದಾರ? ಇನ್ನೂ ಇಲ್ಲ. ಈಗ ಬಸವಣ್ಣವರು ಕರ್ಮ ಸಿದ್ಧಾಂತನೇ ತಿರಸ್ಕಾರ ಮಾಡಿಬಿಟ್ರು, ವಿರೋಧ ಮಾಡಿದ್ರು ಅಲ್ವಾ? ಮಾಡಿದ್ರ ಇಲ್ವಾ? ಈಗಲೂ ಕರ್ಮ ಸಿದ್ಧಾಂತ ಇಟ್ಕೊಂಡಿದೀವಲ್ಲ. ನೀ ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ನೀನು ಯಾಕೆ ಬಡವನಾಗಿದ್ಯಾ, ನೀನು ಯಾಕೆ ಸೂರಿಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಈ ಜನ್ಮದಲ್ಲಿ ಯಾರಿಗೋಸ್ಕರ ಹಿಂಗೆ ಹುಟ್ಬಿಟ್ಟಿದ್ದೀನಿ ನಾನು ಅಂತ. ಇದು ಹೇಳ್ಕೊಟ್ರವ್ರು ಯಾರು ಗೊತ್ತಾ? ಮನುವಾದಿಗಳೇ. ಮನುವಾದಿಗಳೇ ಗಟ್ಟಿ ಮಾಡಿಬಿಟ್ಟಿರೋದು. ಹೇಳಿ 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 ಇದನ್ನು ಹೇಳಿ ಗಟ್ಟಿ ಮಾಡಿಬಿಟ್ಟಿರೋದು. ಅದನ್ನೇ ನೀವು ಬದುಕಬೇಕು, ಅದನ್ನೇ ನಂಬ್ಕೊಂಡು ಬದುಕಬೇಕು. ಇದರ ವಿರುದ್ಧ ಇದ್ದವರು ಅಂಬೇಡ್ಕರ್ ಅವರು. ಅದನ್ನ ನಾವು ಸ್ವಲ್ಪ ನೀವೆಲ್ಲ ಫಾಲೋ ಮಾಡಬೇಕು ಅಷ್ಟೇ. ಅದನ್ನು ಫಾಲೋ ಮಾಡಿದ್ರೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಅಲ್ವಾ? ಅದಕ್ಕೆ ಎಂಥ ಶಿಕ್ಷಣ ಇರಬೇಕು ಅಂತಂದ್ರೆ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು, ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು, ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಇರಬೇಕು. ಶಿಕ್ಷಣ, ನಾನು ಡಾಕ್ಟರ್ ಆಗ್ಬಿಟ್ಟಿದ್ದೀನಿ, ಇಂಜಿನಿಯರ್ ಆಗ್ಬಿಟ್ಟಿದ್ದೀನಿ, ಪ್ರೊಫೆಸರ್ ಆಗ್ಬಿಟ್ಟಿದ್ದೀನಿ, ವಿಜ್ಞಾನಿ ಆಗ್ಬಿಟ್ಟಿದ್ದೀನಿ ಅಂತಂದರೆ ಸಾಲದು. ವೈಚಾರಿಕತೆ, ವೈಜ್ಞಾನಿಕತೆ ಮತ್ತು ಮಾನವೀಯತೆ ಇಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಕ್ಕಬೇಕು. ಈ ಶಿಕ್ಷಣ ಸಿಕ್ಕಿದ್ರೆ, ಎಲ್ರಿಗೂ ಸಿಕ್ಕಿದ್ರೆ ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸಿನ ಭಾರತ, ಅಂತ ಭಾರತವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ. ಜಾಸ್ತಿ ಮಾತಾಡಿದ್ನೇನಮ್ಮ? ಜಾಸ್ತಿ ಮಾತಾಡದ್ನ? ಇಲ್ಲ ಇಲ್ಲ, ಮಾತಾಡಿಲ್ಲ. ಏನು ಆಯ್ತು. ಈಗ ನಿಮ್ಗೆ ನನಗೆ ಭಾಷಣ ಮಾಡೋ ಅವಕಾಶ ಸಿಕ್ಕಿದೆ. ಜನರಿಗೆ ನಿಮಗೆ ಸತ್ಯ ಹೇಳ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು. ನೀವು ಇದನ್ನ ಕಾಂಗ್ರೆಸ್ಸಿಗರಾಗಿ ಇದನ್ನ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ಜೀವನದಲ್ಲಿ. ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತ ಅನ್ಕೊಂಡಿದ್ದೀನಿ ನಾನು. ಅದನ್ನು ನಾವೆಲ್ಲರೂ ಕೂಡ ಮಾಡೋಣ, ನನ್ನೂ ಸೇರಿ, ನಾನು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಅಧ್ಯಕ್ಷರಿಗೆ
SC ಘಟಕದ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇವತ್ತು ನಮ್ಮ SC ಘಟಕದ 5 ಜಿಲ್ಲಾಧ್ಯಕ್ಷರುಗಳಿಂದ HD ಪೋತೆ ಅವರ ವಿರಚಿತ ಒಂದು ಮಹಾಯಾನ ಅಂತಕ್ಕಂಥ ಪುಸ್ತಕವನ್ನ ಈಗ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ನೀಡಲಿದ್ದಾರೆ. 5 ಜಿಲ್ಲಾಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೆಲ್ಲ ಪುಸ್ತಕವನ್ನ ನೀಡಲಿದ್ದಾರೆ. ಅವರಿಗೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮತ್ತೆ ಪದಾಧಿಕಾರಿಗಳು KPCCಯ ಪದಾಧಿಕಾರಿಗಳಿಗೂ